ಒಂದೂವರೆ ತಿಂಗಳಲ್ಲಿ ಸುಸೂತ್ರವಾಗಿ ನಡಿಬೇಕಾಗಿದ್ದ ಈ ಶೋಧ ಕಾರ್ಯ ಯಾಕಿಷ್ಟೊಂದು ಮಹಾಭಾರತ ಕುರುಕ್ಷೇತ್ರವಾಗಿ ಬದಲಾಗ್ತಾ ಇದೆ ಅನ್ನೋದೇ ಪ್ರಶ್ನೆ. ಎಲ್ಲಿ ಎಡವಟ್ಟಾಗ್ತಾ ಇದೆ, ಯಾರು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾರು ವೀಕ್ ಆಗ್ತಾ ಇದ್ದಾರೆ, ಆ್ಯಂಡ್ ಮನೆ ಮನೆಗೆ ಬಂದು ಸರ್ವೆಯನ್ನು ಮಾಡಬೇಕಾಗಿರುವಂತಹ ಕೆಲಸಗಾರರಿಗೆ, ಕಾರ್ಮಿಕರಿಗೆ ಏನು ಸಮಸ್ಯೆ ಆಗ್ತಾ ಇದೆ, ತುಂಬ ಸ್ಟ್ರೆಸ್ ಆಗ್ತಾ ಇದೆಯಾ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದಿಂದ ಅಧ್ಯಕ್ಷರಾಗಿರೋ ರೋಶಿನಿ ಗೌಡ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ರೋಶಿನಿ. ನಮಸ್ಕಾರ ಮೇಡಮ್. SIR ಪ್ರಕ್ರಿಯೆ ಸುಧಾರಣೆ ಪರ ನಾಗರಿಕರ ಧ್ವನಿಯಾಗಿ ಇವತ್ತು ನಮ್ಮ ಜೊತೆಗೆ ರಿಷಿ ರಾಘವನ್ ಕೂಡ ಇದ್ದಾರೆ. ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ರಿಷಿ ಅವರೇ. AAP ವಕ್ತಾರರಾಗಿ ಉಷಾ ಮೋಹನ್ ಕೂಡ ಇದ್ದಾರೆ. ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. BJP ವಕ್ತಾರರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಯ್ನ್ ಆಗಬೇಕು. ಜಾಯ್ನ್ ಆಗ್ತಾ ಇದ್ದಂತೆ ವೆಲ್ಕಮ್ ಮಾಡ್ಕೊಳ್ತೀನಿ. ನೇರ ಪ್ರಶ್ನೆ, ಹಲವಾರು ಪ್ರಶ್ನೆಗಳು ಇದ್ದಿದ್ದು ಕಾಂಗ್ರೆಸ್ಗೆ, ಬಟ್ ಕಾಂಗ್ರೆಸ್ ವಕ್ತಾರರನ್ನ ಕಳಿಸಲ್ವಂತೆ. ಫೈನ್, ಅದನ್ನ ನಿಮ್ಮ ಗಮನಕ್ಕೆ ತರಬೇಕು, ತರ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ರೋಶಿನಿ ಅವರೇ, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಏನು ಸಮಸ್ಯೆ ಆಗ್ತದೆ ಮನೆಗೆ ಹೋಗಿ ಸರ್ವೆ ಮಾಡಬೇಕಾದ್ರೆ? ತುಂಬ ಹೆಕ್ಟಿಕ್ ಅನ್ನಿಸ್ತಾ ಇದೆಯಾ? ಎಸ್ ಮೇಡಮ್, ಏನಂತಂದರೆ ಆ್ಯಕ್ಚುಲಿ ಬೂತ್ಗಳಿರೋದು 64,000, BLOಗಳಿಗೆ ಡೆಪಿಟ್ ಮಾಡಿರೋದು 58,000. ಅಂದರೆ ಒಂದು ಬೂತಲ್ಲಿ 250ರಿಂದ 1,250ರಿಂದ 1,500 ತನಕ ಮತದಾರರಿದ್ದಾರೆ. ಮನೆಗಳು 250ರಿಂದ 300 ತನಕ ಮನೆಗಳಿದ್ದಾವೆ. ನಮ್ಮ BLOಗಳು ಏನು ಮತಗಟ್ಟೆ ಅಧಿಕಾರಿಗಳಿದ್ದಾರೆ, ಅವರು ಪ್ರತಿಯೊಂದು ಮನೆಗೆ ಹೋಗಬೇಕು. ಪ್ರತಿಯೊಂದು ಮನೆಗೆ 3 ಸರ್ತಿ ಹೋಗಬೇಕು. 1 ಸರ್ತಿ ಹೋಗಬೇಕು, ಅವರ ಭೇಟಿ ಮಾಡಬೇಕು. ಮತ್ತೆ ಇಲ್ಲ ಅಂತ ಹೇಳಿದರೆ ಸೆಕೆಂಡ್ ಟೈಮ್ ಹೋಗಬೇಕು, ಥರ್ಡ್ ಟೈಮ್ ಹೋಗಬೇಕು. ಥರ್ಡ್ ಟೈಮ್ ಹೋಗಿ ಚೀಟಿಯನ್ನು ಅಂಟಿಸಿ ಬರಬೇಕು. ಮತ್ತು ಚೀಟಿಯನ್ನು ಅಂಟಿಸಿ ಬರಬೇಕು. ಮತ್ತು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತಂದರೆ ಪೂರ್ವ ಒಂದು ಏನು ಭರ್ತಿ ಮಾಡಬೇಕಾಗಿರ್ತಕ್ಕಂಥ ಫಾರ್ಮ್ ಇದೆ, ಆ ಫಾರ್ಮ್ ಕೊಡಬೇಕು. 1,250ರಿಂದ 1,500 ತನಕ ಮತದಾರರು ಅಂತಂದರೆ 2 ಫಾರ್ಮ್ ಇದೆ, 2 ಅರ್ಜಿ ಇದೆ ಅವರಿಗೆ. ಒಟ್ಟು 3,000 ಅರ್ಜಿಗಳನ್ನು ಎತ್ಕೊಂಡು ಪ್ರತಿಯೊಂದು BLO ಪ್ರತಿಯೊಂದು ಮನೆಗೆ ಭೇಟಿ ಮಾಡಬೇಕು. ಈ ಸಂದರ್ಭದಲ್ಲಿ ಬೆಂಗಳೂರಾಗಲಿ ಮತ್ತು ಬೇರೆ ಜಿಲ್ಲೆ ತಾಲೂಕಿನ ಒಂದು ಕ್ಷೇತ್ರಗಳಲ್ಲಿ BLO ಆಗಿರ್ತಕ್ಕಂಥ ನಮ್ಮ ನೌಕರರು ಅದನ್ನು ಎತ್ಕೊಂಡು ಹೋಗೋದು ಅಲ್ಲದೇ ಬಹಳಷ್ಟು ಸಮಸ್ಯೆಗಳು ಮತ್ತು ಅದರ ಮಧ್ಯದಲ್ಲಿ ಅಧಿಕಾರಿಗಳು ಅವರ ಮೇಲೆ ಹೇರ್ತಕ್ಕಂಥ ಒತ್ತಡಗಳು. ಮತ್ತು ಪ್ರತಿದಿನ ಸಂಜೆ 6 ಗಂಟೆಗೆ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ತಾರೆ, ಏನಾದರೂ ಕಡಿಮೆ ಪ್ರಗತಿ ಆದರೆ, ಕುಂಠಿತವಾಗಿದ್ದರೆ, ಏನಾದರೂ ಬೇರೆ ನೆಪಗಳು ಹೇಳಿದ ಹಾಗೆ ಆ ಸಂದರ್ಭದಲ್ಲಿ BLOಗಳಿಗೆ ನೇರವಾಗಿ ಅವ್ರನ್ನ ಕಡ್ಡಾಯವಾಗಿ ನಿವೃತ್ತಿ ಮಾಡಿ ಅವ್ರ ಮೇಲೆ FIR ದಾಖಲೆ ಮಾಡಿ ಅಂತಕ್ಕಂಥ ಒಂದು ಬೆದರಿಕೆ ಏನಿದೆಯಲ್ಲ, ಅದು ನಮ್ಮ ನೌಕರರ ಮೇಲೆ ತುಂಬಾ ಪರಿಣಾಮವನ್ನು ಬೀರ್ತಾ ಇದೆ. ಸ್ಟ್ರೆಸ್ ಆಗ್ತಾ ಇದೆ. ಎಸ್, ಒಂದ್ ಕಡೆಯಿಂದ ಬೆಳಿಗ್ಗೆ 6 ಗಂಟೆಗೆ ಕ್ಷೇತ್ರದಲ್ಲಿ ನೀವು ಇರಬೇಕು, ಸ್ಪಾಟ್ ಅಲ್ಲಿ ಇರಬೇಕು ಅಂತ ಹೇಳಿ ನೀವು ಮೆಸೇಜ್ ಹಾಕಿದಾಗ 2 ಗಂಟೆ ಆಗುತ್ತೆ. ಕೆಲವೊಂದು ಸಲ ಈ ಟ್ರಾಫಿಕ್ ಅಲ್ಲಿ ಬರಬೇಕು ಅಂತಂದ್ರೆ, ಅದರೊಳಗ ವಿಶೇಷವಾಗಿ ಮಹಿಳಾ ನೌಕರರಿಗೆ ಮನೆ ಕೆಲಸ ಮಾಡಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಮಕ್ಕಳನ್ನ ನೋಡ್ಕೋಬೇಕು. ಆ ಸಂದರ್ಭದಲ್ಲಿ ನೀವು 6 ಗಂಟೆಗೆ ಕ್ಷೇತ್ರದಲ್ಲಿ ಇದ್ದು ಪ್ರೆಸೆಂಟ್ ಇದ್ದು ನೀವು ಅದನ್ನ ಆ್ಯಪ್ ಅಲ್ಲಿ ಹಾಜರಾತಿ ಹಾಕಬೇಕು ಅಂತ ಹೇಳಿದಾಗ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತ ಸಂದರ್ಭದಲ್ಲಿ ಕೆಲವೊಂದ್ಸಲ 28 ಕಿಲೋಮೀಟರ್ 20 ಕಿಲೋಮೀಟರ್ ನಾವು ಪ್ರಯಾಣ ಮಾಡಬೇಕಾಗತ್ತೆ. ಆ ಪ್ರಯಾಣದ ಸಮಯನೇ ನಮ್ಗೆ 1-1.5 ಗಂಟೆ 2 ಗಂಟೆ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ನೌಕರರ ಮೇಲೆ ಒತ್ತಡ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಮತ್ತೆ ಸಾರ್ವಜನಿಕರಿಂದನೂ ಕೂಡ ಅಷ್ಟೇ, ಯಾವುದೇ ನಾವು ಏನು ಸಹಕಾರನ ನಿರೀಕ್ಷೆ ಮಾಡ್ತಾ ಇದ್ದೇವೆ ಸಾರ್ವಜನಿಕರಿಗೆ, ಮೊದಲೇ ಹೇಳಿದ ಹಾಗೆ ಮನೆಯಲ್ಲಿ ಎಲ್ಲರೂ ಇರಿ ಅಂತ ಹೇಳಿದಾಗ ಕೆಲವೊಬ್ಬರು ಮನೆಯಲ್ಲಿ ಇರೋದಿಲ್ಲ. ಬಹಳಷ್ಟು ಜನ ಕೆಲಸ ಕಾರ್ಯಗಳಿಗೆ ಹೋಗ್ತಾ ಇರಬೇಕಾದ್ರೆ ನಾವು 2 ಸಲ 3 ಸಲ ಒಂದು ದಿನದಲ್ಲಿ ಟಾರ್ಗೆಟ್ ಅಂತ ಹೇಳಿದಾಗ 33ರಿಂದ 40 ಮನೆಗಳನ್ನು ನೀವು ರೀಚ್ ಮಾಡಬೇಕು. 40 ಮನೆಗಳಿಗೆ ಭೇಟಿ ಮಾಡಬೇಕು. ಅದು 1 ತಿಂಗಳಿನ ಅವಧಿಯಲ್ಲಿ ಹೇಗೆ ಸಾಧ್ಯ? ಹೇಗೆ ಮಾಡಬೇಕು ನಮ್ಮ ನೌಕರರು? ಆ ನೌಕರರ ಮೇಲೆ ತುಂಬಾನೇ ಒತ್ತಡ ಬರ್ತಾ ಇದೆ. 1-1.5 ತಿಂಗಳಲ್ಲಿ 5 ಕೋಟಿ ಜನರನ್ನ ಕೌಂಟ್ ಮಾಡಿ ಅಥವಾ ಶೋಧಿಸಿ ಅದನ್ನ ಫಿಲ್ಟರ್ ಮಾಡಿ ಅನ್ನೋದು ನಿಜಕ್ಕೂ ಲಾಜಿಕಲ್ ಆಗಿ ಸಾಧ್ಯ ಆಗತ್ತಾ ಅನ್ನೋದೇ ಪ್ರಶ್ನೆ. ಬರ್ತೀನಿ ನಾನು ನಿಮ್ಮ ಹತ್ರ. ರಿಷಿ ಅವರೇ, ಏನ್ ಸುಧಾರಣೆ ಆಗ್ಬೇಕು ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ? ಈ 1 ವಾರದಲ್ಲಿ ಏನ್ ಸಮಸ್ಯೆಗಳು ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ? ಈಗ BLOಗಳಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ನಾವು ಆಗಲೇ ಈಗ ಕೇಳಿದ್ದೀವಿ.
ಇವ್ರಿಗೆ ಹೆಲ್ಪ್ ಮಾಡಬೇಕು ಅಂತ BLAಗಳನ್ನ ಅಪಾಯಿಂಟ್ ಮಾಡಿದರೆ ಪಕ್ಷಗಳ BLAಗಳನ್ನ ಯಾವ ಥರ ಉಪಯೋಗಿಸ್ಕೋತಾ ಇದ್ದಾರೆ ಅಂತ ನೀವು ಆಗಲೇ ನೋಡಿದ್ದೀರಿ. ಹೆಲ್ಪ್ ಮಾಡಬೇಕು ಅಂತ ಇರೋ ಬದಲು ಅವರು ಆ ಪ್ರಕ್ರಿಯೆ ಏನೇನಿದೆ ಇನ್ನೂ ಕಷ್ಟ ಮಾಡ್ತಾ ಇದ್ದಾರೆ. ಇದು ಮೊದಲನೇ ಒಂದು ಪ್ರಾಬ್ಲಮ್ಮು. ಜನರಿಗೆ ಹೋಗಿ ನೀವು ಎಷ್ಟೊಂದ್ಸಲಿ BLOಗಳಿಗೆ ಈಗ 1000 ಮನೆಗಳಿಗೆ ಹೋಗಬೇಕಾಗತ್ತೆ, ವೋಟರ್ಗಳು ಎಲ್ಲಿರ್ತಾರೆ ಅಂತ ಗೊತ್ತಿರಲ್ಲ. ಅದಕ್ಕೆ ಎಲ್ಲ ಪಕ್ಷಗಳ BLAಗಳು ಬಂದ್ಬಿಟ್ಟು ಅವ್ರಿಗೆ ಜನನ್ನ ಐಡೆಂಟಿಫೈ ಮಾಡಿ ಮನೆಗೆ ಹೋಗಿ ಆ ಫಾರ್ಮ್ಗಳನ್ನ ಕೊಡೋಕ್ಕೆ ಒಂದು ಸಹಾಯ ಮಾಡೋಕ್ಕೆ ಇದ್ದಾರೆ ಅಂತ ಅಂದರೆ, ಇವರು ಒಳಗೇನೆ ಈಗ ಕಾಂಗ್ರೆಸ್ ಶಾಸಕರು ಇರೋ ಏರಿಯಾಗಳಲ್ಲಿ BJP ಇರೋ BLAಗಳಿಗೆ ಬಿಡ್ತಾ ಇಲ್ಲ, BJP ಶಾಸಕರ ಇರೋ ಏರಿಯಾಗಳಲ್ಲಿ ಕಾಂಗ್ರೆಸ್ BLAಗಳಿಗೆ ಬಿಡ್ತಾ ಇಲ್ಲ. ಆಮೇಲೆ ಅವ್ರು ಹೋಗುವಾಗ ಈಗ ಒಂದು ಚುನಾವಣೆದು ವೋಟಿಂಗ್ ಡೇ ಆದಾಗ ಏನು ಹೇಳ್ತಾರೆ, ಪಾರ್ಟಿ ಚಿಹ್ನೆಗಳು ಇರಬಾರ್ದು, ನಿಮ್ದು ಕಲರ್ಗಳು ಇರಬಾರ್ದು ಅಂತ ಇರ್ತಾರೆ. ಇದೂ ಒಂದು ಅದೇ ತರ ಒಂದು ಪ್ರಕ್ರಿಯೆ ತಾನೆ. ಈ ಪ್ರಕ್ರಿಯೆಯಲ್ಲಿ BJPನವರು ಪಾರ್ಟಿ ಅವ್ರದ್ದು ಶಾಸಕರ ಫೋಟೋ ಹಾಕೊಂಡು T-ಶರ್ಟ್ ಅಲ್ಲಿ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ನಾವು ನೋಡಿದ್ವಿ ಬಾಟಲ್ಗಳಲ್ಲಿ ಅವ್ರ ಶಾಸಕರದ್ದು ಫೋಟೋ, ID ಕಾರ್ಡ್ಗಳಲ್ಲಿ, ಪ್ಯಾಂಫ್ಲೆಟ್ ಅಲ್ಲಿ SIR ಪ್ಯಾಂಫ್ಲೆಟ್ ಅವ್ರ ಮನೆಗೆ ಹೋಗ್ತಾ ಇರೋದ್ರಲ್ಲಿ ಅವ್ರ ಹೆಸರುಗಳಿದೆ. ಈಗ ಪ್ರಕ್ರಿಯೆ ಈಸಿ ಆಗೋದಕ್ಕಿಂತ ನಾನು ಈ ವೀಕೆಂಡ್ ಫುಲ್ ನಮ್ಮ ಏರಿಯಾದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ನಾನು ಸುಮಾರು ಸುತ್ತಾಡ್ತಾ ಇದ್ದೆ. ಅಲ್ಲಿ ಜನರದ್ದು ಏನೇನು ಧ್ವನಿ ಇದೆ, ಏನೇನು ನಾವು ಕೇಳ್ತಾ ಇದ್ರೆ ಜನ ಒಂದ್ ಸ್ವಲ್ಪ ಹೆದರ್ಕೊಂಡಿದ್ದಾರೆ. ಈಗ ಒಂದು ಪಕ್ಷದವ್ರು ಬಂದ್ರೆ ನಾವು ಅವ್ರಿಗೆ ಬೆಂಬಲ ನೀಡಲಿಲ್ಲ ಅಂದ್ರೆ ನಮ್ದೇನಾದ್ರೂ ವೋಟ್ ಡಿಲೀಟ್ ಮಾಡ್ಬಿಡ್ತಾರಾ ಅಂತ ಆ ಥರ ಯೋಚನೆ ಮಾಡೋರು ಇದ್ದಾರೆ. ಈಗ ಬೆಂಗಳೂರು ಅಂದ್ರೆ ಎಲ್ಲ ವರ್ಗದವರು ಜನ ಇದ್ದಾರೆ. ಈಗ ಡಿಜಿಟಲ್ ಅಲ್ಲಿ ಮಾಡ್ಕೊಂಡಿರೋರು ಒಂದ್ ಸ್ವಲ್ಪ ಜನ ಇರ್ಬೋದು, ನಾವು ಓದ್ ತಿಳ್ಕೊಂಡು ಸರಿ ಇದು ಏನಾಗ್ತಾ ಇದೆ ಅಂತ ಗೊತ್ತಿರೋರು ಇರ್ಬೋದು. ಬಟ್ ಎಷ್ಟೊಂದು ಜನ ಏನು ತಿಳ್ಕೊಂಡೇ ಇರೋರು ಇದ್ದಾರೆ. ಇವ್ರಿಗೆ ಈ ಪ್ರಕ್ರಿಯೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ಇದು ಮೊದಲನೇ ಒಂದು ಪಾಯಿಂಟ್. ಓಕೆ, ಸಮಸ್ಯೆಗಳೇ ಹೆಚ್ಚಾಗಿದೆ ಅಂತ. ಬರ್ತೀನಿ ನಾನು ನಿಮ್ಮ ಹತ್ರ. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಆದ್ಮೇಲೆ ನಿಮ್ಮ ಹತ್ರ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳ್ತೀನಿ ಮೇಡಮ್. ಟೇಕ್ ಅ ಬ್ರೇಕ್ ಆದ್ಮೇಲೆ SIR ನಲ್ಲಿ ಯಾಕೆ ಇಷ್ಟೊಂದು ಹೈ ಡ್ರಾಮಾ ನಡೀತಾ ಇದೆ, ಈ ಡ್ರಾಮಾಕ್ಕೆ ಕಾರಣ ಯಾರು, ಚರ್ಚೆ ಮಾಡೋಣ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. SIR ನಲ್ಲಿ ಯಾಕಿಷ್ಟು ಸಮಸ್ಯೆಗಳು ಆಗ್ತಾ ಇದೆ ಚರ್ಚೆ ಮುಂದುವರ್ಸೋಣ. ಈಗ ತಾನೇ BJP ವಕ್ತಾರರಾಗಿ ದಿಲೀಪ್ ಗೌಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ದಿಲೀಪ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಷಾ ಅವರೇ, ನಿಮ್ಮಿಂದಲೇ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಳ್ತೀನಿ. ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆಯಾ ರಾಜ್ಯದಲ್ಲಿ SIR? ಖಂಡಿತವಾಗ್ಲೂ ಇಲ್ಲ. SIR ಪ್ರಾಸೆಸ್ ಅನ್ನೋದು ಹಲವಾರು ವರ್ಷಗಳಿಂದ ಭಾರತದಲ್ಲಿ ನಡೀತಾ ಬರ್ತಿದೆ. ಸೊ SIR ಪ್ರಾಸೆಸ್ಸಿಗೆ ನಾವು ಯಾರೂ ಅಡ್ಡಿ ಹಾಕ್ತಾ ಇಲ್ಲ. SIR ಅನ್ನ ಪ್ರಾಸೆಸ್ನ ದುರ್ಬಳಕೆ ಮಾಡಿಕೊಂಡು ಯಾವ ರೀತಿ ವೋಟರ್ಸ್ ಅನ್ನ ಡಿಲೀಟ್ ಮಾಡ್ತಿದಾರಲ್ಲ ಅದನ್ನ ಬಗ್ಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ವಿರೋಧ ಪಕ್ಷಗಳು ನಾವಿವತ್ತು ಎಲ್ಲರೂ ಸಹ ಏನು ವಿರೋಧ ಪಕ್ಷಗಳಿದ್ದೀವಿ ಇದನ್ನೇ ನಾವು ಪ್ರಶ್ನೆ ಮಾಡ್ತಿದ್ವಿ. ನಾಟ್ ಅಗೇನ್ಸ್ಟ್ SIR, ಅಗೇನ್ಸ್ಟ್ ದ ಸಿಸ್ಟಮ್ ಪ್ರೊಸೀಜರ್ ಆಫ್ SIR. ಅದರಲ್ಲಿ ಪ್ರಮುಖವಾಗಿ ನಿಮ್ಮ ವಾಹಿನಿ ಕಳೆದ ಒಂದು ವಾರದಿಂದ ತಾವು ಗ್ರೌಂಡ್ ರಿಯಾಲಿಟಿ ಚೆಕ್ ಮಾಡ್ತಿದ್ದೀರಾ. ನಾನು ಕೂಡ ಫಾಲೋ ಮಾಡ್ತಿದ್ದೆ. ಅಭಿನಂದನೆಗಳು. ಆ ರೀತಿ ಕಾರ್ಯಕ್ರಮಗಳನ್ನು, ಆ ರೀತಿ ರಿಯಾಲಿಟಿ ಚೆಕ್ ನೀವು ಮಾಡಿ ಕೂಡ ಎಚ್ಚೆತ್ಕೊಳ್ತಿಲ್ಲ ಅನ್ನೋದಾದರೆ ನಾವಿನ್ನೇನು ಮಾಡಬೇಕು ಅನ್ನೋದು ಈಗ ಪ್ರಶ್ನೆ ಬರುತ್ತೆ. ನಾವು ಪಕ್ಷಗಳು ಯಾವ ರೀತಿ ಪೊಲಿಟಿಕಲ್ ಪಾರ್ಟೀಸು BLAಗಳ ನೇಮಕ ಮಾಡಿ ಈ ಪ್ರಾಸೆಸ್ಸನ್ನು ಸುಸೂತ್ರವಾಗಿ, ಅಂದರೆ ವೋಟರ್ಸ್ಗೆ ಯಾವುದೇ ರೀತಿ ಭಯ ಇಲ್ಲದೆ ಇದೊಂದು ಯೂಸರ್ ಫ್ರೆಂಡ್ಲಿ ಪ್ರತಿ ಒಂದು ಅವಧಿಗೆ ನಡೆಯುವಂತಹ ಪ್ರಕ್ರಿಯೆ. ಅದು ಇವತ್ತು ಯಾವ ರೀತಿ ಆಗಿದೆ ಅಂದರೆ ಪ್ರತಿಯೊಬ್ಬ ಅಯ್ಯೋ ನನ್ನ ವೋಟರ್ ಎಲ್ಲಿ ಡಿಲೀಟ್ ಆಗೋಗುತ್ತೋ, ನನ್ನ ಫ್ಯಾಮಿಲಿ ವೋಟರ್ ಡಿಲೀಟ್ ಆಗುತ್ತೋ, ಈ ರೀತಿ ಸಂದರ್ಭವನ್ನು ಸೃಷ್ಟಿ ಮಾಡಿರುವಂತಹ BJP ಪಕ್ಷ ಇದೆಯಲ್ಲ ಅದ್ರ ಬಗ್ಗೆ ನಾವಿವತ್ತು ಧ್ವನಿ ಎತ್ತುತ್ತಾ ಇದ್ದೀವಿ. ಅದು ಹೋದ್ರಿ ಪ್ರತಿಯೊಂದು 27 ರಾಜ್ಯಗಳಲ್ಲಿ ಇವತ್ತು ಏನು ಒಂದು ಯೂನಿಯನ್ ಟೆರಿಟರಿ ಆಗಿರ್ಬೋದು ಅದರಲ್ಲಿ ಸುಮಾರು 6 ಕೋಟಿಯಷ್ಟು ಡಿಲೀಟ್ ಆಗಿದೆ ಒಂದು ವರ್ಷದ ಪ್ರಕ್ರಿಯೆಯಲ್ಲಿ. 27 ಲಕ್ಷ ಅಷ್ಟು ವೋಟರ್ಸ್ ಇವತ್ತು ಟ್ರಿಬ್ಯುನಲ್ ಅಲ್ಲಿ ನಿಂತಿದ್ದಾರೆ ಅವರ ಒಂದು ಲಾಜಿಕಲ್ ಟ್ರಾನ್ಸ್ಕ್ರಿಪೆನ್ಸಿ ಪ್ರಾಬ್ಲಮ್ ಇಂದ. ಇಷ್ಟೆಲ್ಲ ಇರಬೇಕಾದ್ರೆ ನಮ್ಮ ರಾಜ್ಯಕ್ಕೆ ಬಂದಾಗ ಇಲ್ಲಿ ಒಂದು ನಾಣ್ಯದ ಮತ್ತೊಂದು ಮುಖ ಅಂತ ಹೇಳಿ ಕಾಂಗ್ರೆಸ್ ಅವರು ಆಟ ಆಡ್ತಿದಾರಲ್ಲ ಅದು ನಮಗೆ ಬೇಜಾರಾಗ್ತಿರೋದು. ಓಕೆ, ವೋಟರ್ಸ್ಗೆ ಬರ್ತೀನಿ ನಾನು. ದಿಲೀಪ್ ಅವರೇ, SIR ಹೇಗೆ ನಡೀತಾ ಇದೆ ರಾಜ್ಯದಲ್ಲಿ? ವ್ಯವಸ್ಥಿತ ವೈಫಲ್ಯ ಅನ್ನೋದಾದ್ರೆ ಯಾರ ಕಡೆಯಿಂದ ಆರಂಭ? ನೋಡಿ, ರಾಜ್ಯದಲ್ಲಿ SIR ಇಂಪ್ಲಿಮೆಂಟೇಷನ್ ಮಾಡೋದ್ರೊಳಗಡೆ ರಾಜ್ಯ ಸರ್ಕಾರ ತನ್ನ ಕೈವಾಡವನ್ನು ತೋರಿಸ್ತಾ ಇದೆ ಅಂತ ಅನಿಸ್ತಾ ಇದೆ. SIR ಕಾನೂನುಗಳು ಏನಿದೆಯೋ ಅದನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ ಅಂತೇಳಿ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ನಾನು ಕುಣಿಗಲ್ ಭಾಗದಿಂದ ಬಂದಿರತಕ್ಕಂಥದ್ರಿಂದ ನಾನೊಂದು ಘಟನೆನ ನಿಮ್ಗೆ ಹೇಳಲೇಬೇಕು ಮೇಡಮ್. ಕುಣಿಗಲ್ನಲ್ಲಿ ಒಂದು ಘಟನೆ ನಡೆದಿತ್ತು, ನೀವೆಲ್ಲ ಮೀಡಿಯಾದಲ್ಲಿ ತೋರಿಸಿದ್ರಿ. ಇಂದುಮತಿ ಅಂತಕ್ಕಂಥ ಒಬ್ಬ BLO ಆಫೀಸರು ಒಂದು ಆಫೀಸ್ನಲ್ಲಿ ಕೂತ್ಕೊಂಡು ಅಲ್ಲಿದ್ದಂಥ ಮುಸಲ್ಮಾನ್ ಬಾಹುಳ್ಯ ಇರ್ತಕ್ಕಂಥ ಒಂದು ವಾರ್ಡ್ನಲ್ಲಿ 19ನೇ ವಾರ್ಡ್ ಅಂಬೇಡ್ಕರ್ ನಗರ ಅಲ್ಲಿ ಎಲ್ಲರಿಗೂ ಹೇಳಿ ಒಂದು ಕಡೆ ನೀವು ಬನ್ನಿ ಅಂತೇಳಿ ಒಂದು ಕಡೆ ಕರೆಸ್ಕೊಂಡು ಎನ್ಯುಮರೇಷನ್ ಫಾರ್ಮನ್ನು ಕೊಟ್ಟು ಕಳಿಸ್ತಾ ಇರ್ತಕ್ಕಂಥದ್ದು. ಪಕ್ಕದಲ್ಲಿ ಯಾರು ನಿಂತಿದ್ರು, ಕಾಂಗ್ರೆಸ್ನ ಲೀಡರ್ ಅಫ್ರೀನ್ ತಾಜ್ ಅಂತಕ್ಕಂಥ ಒಬ್ರು ಹೆಣ್ಮಗಳು ನಿಂತ್ಕೊಂಡು ಆ ಕೆಲಸವನ್ನು ಮಾಡಿಸ್ತಾ ಇದ್ರು. ಕಾನೂನು ಏನು ಹೇಳುತ್ತೆ, ಕಾನೂನು ಕ್ಲಿಯರ್ ಆಗಿ ಹೇಳುತ್ತೆ, ನೀವು ಮನೆಗೆ ವಿಸಿಟ್ ಮಾಡಬೇಕು, 3 ಬಾರಿ ವಿಸಿಟ್ ಮಾಡಬೇಕು. ಫಸ್ಟ್ ಸಲ ಸಿಕ್ಲಿಲ್ವಾ 2ನೇ ಸಲ ಹೋಗಿ, 2ನೇ ಸಲ ಸಿಗ್ಲಿಲ್ವಾ 3ನೇ ಸಲ ಹೋಗಿ, 4ನೇ ಸಲ ಹೋಗಿ ನೀವು ಸ್ಟಿಕ್ಕರ್ ಅನ್ನು ಅಂಟಿಸ್ಬೇಕು ಮನೆ ಮೇಲೆ, ನೋಟಿಸ್ ಎಲ್ಲಿದ್ದೀರಿ, ಯಾಕೆ, ಏನು,
ನೀವು ದಯಮಾಡಿ ನಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಸ್ಟಿಕ್ಕರ್ ಅಂಟಿಸ್ಬೇಕು ಅಂತ ಹೇಳಿ ಇದು SIR ಕಾನೂನನ್ನು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಯಾಕೆ ರಾಜ್ಯ ಸರ್ಕಾರ ಇವ್ರ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಮತ್ತೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಾರೋ ಎಲ್ಲರೂ ಸಹ BLOಗಳನ್ನ ಮೀಟಿಂಗ್ ಕರೆದಿದ್ದಾರೆ. ಮೀಟಿಂಗ್ ಕರೆದುಬಿಟ್ಟು ನೀವು ಇದೇ ರೀತಿ ಮಾಡಬೇಕು, ನೀವು ಈ ರೀತಿನೇ ಕೆಲಸ ಮಾಡಬೇಕು, ನಾವು ಹೇಳ್ದಂಗೆ ಮಾಡಬೇಕು ಅಂತೇಳಿ BLOಗಳ ಮೇಲೆ ಪ್ರೆಷರ್ ಆಗ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದನ್ನ ಬಿಡಬೇಕು. ಯಾಕೆಂತಂದ್ರೆ SIR ಅಂತಕ್ಕಂಥದ್ದು ಇದು ಯಾವ ಕಾಂಗ್ರೆಸ್ನವ್ರು ಹೇಳ್ತಾರೆ BLOಗಳನ್ನ ನಾವೆಲ್ಲ ನೇಮಕ ಮಾಡಿರೋದು ಚುನಾವಣಾ ಆಯೋಗ ಅಂತ. ಖಂಡಿತ ಇಲ್ಲ. ಚುನಾವಣಾ ಆಯೋಗದ ಕೆಳಗಡೆ BLO ಆಫೀಸರ್ಸ್ಗಳು ಯಾರು ಬರ್ತಾರೋ ಅವರೆಲ್ಲರೂ ಸಹ ರಾಜ್ಯ ಸರ್ಕಾರದ ಅಧಿಕಾರಿಗಳೇನೆ. ಯಾರೂ ಸಹ ಚುನಾವಣಾ ಆಯೋಗದ ಹೊರಗಡೆಯಿಂದ ಕರ್ಕೊಂಡು ಕೆಲಸ ಮಾಡಿಸೋದಿಲ್ಲ. ಯಾವ ರಾಜ್ಯದಲ್ಲೂ ಆಗದಲ್ಲಿರುವ ಸಮಸ್ಯೆ ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇದೆ? ಎಕ್ಸಾಂಪಲ್ ಪಶ್ಚಿಮ ಬಂಗಾಳ ತಗೊಳ್ಳಿ, ಅಲ್ಲಿ ಹೆಂಗಾಯ್ತು ಹಂಗಾದ್ರೆ? ಕೇರಳ ತಗೊಳ್ಳಿ, ಅಲ್ಲಿ ಹೆಂಗಾಯ್ತು? ತಮಿಳ್ನಾಡು ತಗೊಳ್ಳಿ. ಪಶ್ಚಿಮ ಬಂಗಾಳದಲ್ಲೂ ಸಹ 100% SIR ಸರಿಯಾಗಿ ಆಗ್ಲಿಲ್ಲ. ಅಲ್ಲಿ ನೀವು ನೋಡಿದ್ರಿ ಯಾವ ರೀತಿ ಮಾಡಿದ್ರು. 80 ಲಕ್ಷ ಜನ. ನಾನು ಹೇಳ್ತೀನಿ ನೋಡಿ, ಅಲ್ಲಿ ಮಮತಾ ಬ್ಯಾನರ್ಜಿ ಯಾವ ಮಟ್ಟಕ್ಕೆ ಹೋದ್ರು ಅಂತಂದ್ರೆ ಅವರ ಸರ್ಕಾರದ ಕಾರ್ಯಕರ್ತರುಗಳು ಕೊನೆಗೆ BLO ಆಫೀಸರ್ಗೆ ಹೊಡಿತಕ್ಕಂತ ಎಷ್ಟು ಕೇಸ್ಗಳು ದಾಖಲಾಗಿದೆ. BLO ಆಫೀಸರ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವರ ಏರಿಯಾಗಳು ಹೋಗ್ಬಿಟ್ಟಿಲ್ಲ, ಎನ್ಯುಮರೇಷನ್ ಫಾರ್ಮ್ ಅನ್ನ ನಾವು ಹೆಂಗೆ ಸೈನ್ ಮಾಡ್ತೀವಿ ಹಂಗೆ ತೆಗೆದುಕೊಬೇಕು ಅಂತ ಹೇಳಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಎಷ್ಟು ಘಟನೆಗಳು ಕೇಸ್ಗಳು ದಾಖಲಾಗಿದೆ ಪಶ್ಚಿಮ ಬಂಗಾಳದಲ್ಲಿ. ಅದೇ ರೀತಿಯ ಕೆಲಸವನ್ನ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅದು ಎಲ್ಲಿ ಅಂತಂದ್ರೆ ಮುಸಲ್ಮಾನ್ ಬಾಹುಳ್ಯ ಇರ್ತಕ್ಕಂಥ ಜಾಗಗಳಲ್ಲಿ ಯಾಕೆ ಮಾಡ್ತಾ ಇದ್ದಾರೆ? ಇವ್ರು ಯಾರು ಕಾನೂನು ಕೈ ಕೊಟ್ಟಂತವ್ರು? ಕಾನೂನು ಏನ್ ಹೇಳುತ್ತೆ ಅದನ್ನ ಪಾಲನೆ ಮಾಡಬೇಕು. ನೀವು ಮನೆಗೆ ಹೋಗಿ ಅಂತಂದ್ರೆ ಇಲ್ಲ, ನಾನು ಕಲ್ಯಾಣ ಮಂಟಪದಲ್ಲಿ ಒಂದು ದೊಡ್ಡ ಸಂತೆ ತರ ಮಾಡ್ತೀನಿ, ಎಲ್ಲಾರನ್ನೂ ಕರ್ಸ್ಕೊಂತೀನಿ, ಯಾವ್ದೋ ಒಂದು ಆಫೀಸ್ ನಲ್ಲಿ ಕುಂಡಿಸ್ಕೊಂಡು ಎಲ್ಲಾರನ್ನೂ ಕರ್ಸ್ಕೊಂಡು ನಿಮ್ಗೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಕೊಡ್ತೀನಿ ಅಂತಂದ್ರೆ, ಉದಾಹರಣೆಗೆ ಮೇಡಮ್ ನಂದು ದಿಲೀಪ್ ಅಂತ ಅನ್ಕೊಳ್ಳಿ, ಎನ್ಯುಮರೇಷನ್ ಫಾರ್ಮ್ ನನಗೊಂದು 4 ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ. ಅವ್ರು ಯಾರೋ 4 ಎನ್ಯುಮರೇಷನ್ ಫಾರ್ಮ್ ಇರೋದು ಯಾವ್ದೋ ರಾಜ್ಯದಲ್ಲಿ ಇರ್ತಾನೆ ಅಥವಾ ಯಾವ್ದೋ ದೇಶದಲ್ಲಿ ಇರ್ತಾನೆ. ನಾನೇನ್ ಮಾಡ್ತೀನಿ, ನಾನು ರೆಫರೆನ್ಸ್ ಅಂತ ಹೇಳ್ಬಿಟ್ಟು ಸೈನ್ ಮಾಡ್ಬಿಟ್ಟು ಕಳಿಸ್ಬಿಡ್ತೀನಿ. ಸೊ ಅದು ಓಕೆ ಆಗೋಯ್ತಲ್ಲ. ಮತ್ತೆ SIR ಮಾಡಿ ಏನ್ ಪ್ರಯೋಜನ ಇದೆ ಇದ್ರೊಳಗಡೆ? ಸೊ ಈ SIR ದುರ್ಬಳಕೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾವ ರೀತಿ ಅಂತಂದ್ರೆ SIR ಅಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ ಎದುರಿಸಿ ಬೆದರಿಸಿ, ನಾಳೆ ನೀವೇನಾದ್ರೂ ಸರಿಯಾಗಿ ನಾವ್ ಹೇಳ್ದಂಗೆ ಕೆಲಸ ಮಾಡಿದರೆ ನಿಮ್ಮನ್ನು ಸಸ್ಪೆಂಡ್ ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡಿಸ್ತೀವಿ ಅಂತ ಎದುರಿಸಿ ಅವ್ರದ್ದು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಏನ್ ರೋಶ್ನಿ ಅವರೇ, ಸರ್ಕಾರ ಹಸ್ತಕ್ಷೇಪವನ್ನ ಈ ಪ್ರಮಾಣದಲ್ಲಿ ಮಾಡ್ತಾ ಇದೆಯಾ? ಆಫೀಸರ್ಸ್ಗಳಿಗೆ ನಾನು ಹೇಳ್ದಂಗೆ ನೀನ್ ನಡ್ಕೋಬೇಕು ಅಂತ ಹೇಳ್ತಾ ಇದೆಯಾ? ಇಲ್ಲ, ಅದು ಅನಿಸ್ತಾ ಇಲ್ಲ. ಯಾಕೆ ಅಂತಂದ್ರೆ ನಮಗೆ ನಾನು ಈಗಾಗಲೇ ಹೇಳಿದ ಪ್ರಕಾರ SIR ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ಭದ್ರ ಬುನಾದಿಯಾಗಿರ್ತಕ್ಕಂಥ ಒಂದು ಕೆಲಸದಲ್ಲಿ ನಮ್ಮ ನೌಕರರು ಅದನ್ನು ತೊಡಗಿಸ್ಕೊಂಡಿದ್ದೀವಿ. ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ನಮ್ಮ ಮೂಲ ಕರ್ತವ್ಯದ ಜೊತೆಗೆ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಕೆಲಸ ಮಾಡೋ ಸಂದರ್ಭದಲ್ಲಿ ನಮಗೆ ಎದುರಾಗ್ತಕ್ಕಂಥ ಸವಾಲುಗಳು ಏನು ಅಂತಂದರೆ, ಒಂದು BLO ಆಗಿ ನಾವು ಅಲ್ಲಿ ಹೋದಾಗ BLA ಅಂತೇಳಿ ಏನು ನೇಮಕ ಆಗಿದ್ದಾರೋ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಕೆಲವೊಂದ್ಸಲ ನಾವು ಫೋನ್ ಎತ್ತಿಲ್ಲ. ಈಗ ಲೈಕ್ ನೆನ್ನೆನೆ ನಡೆದಿರ್ತಕ್ಕಂಥ ಘಟನೆಗಳು, ಫೋನ್ ಎತ್ತಿಲ್ಲ ಅಂತ ಹೇಳಿ ನೀವು ನಮ್ಮ ಫೋನ್ ಎತ್ತಬೇಕು, ನೀವು ಯಾಕೆ ಫೋನ್ ಎತ್ತಲ್ಲ ಅಂತಕ್ಕಂಥದ್ದನ್ನು ಕೂಡ ಅವರು ಗದರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಮಗೆ ಈಗಾಗಲೇ ನಮಗೆ 1500 ಫಾರ್ಮ್ ಅಂದರೆ 3000 ಫಾರ್ಮ್ಗಳನ್ನು ಎತ್ಕೊಂಡು ಹೋಗಬೇಕು. ಆ ಎತ್ಕೊಂಡು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ 3 ಸಲ ಅವ್ರ ಮನೆಗೆ ವಿಸಿಟ್ ಮಾಡಬೇಕು. ಮತ್ತೆ ನಾನು ಈಗಾಗಲೇ ಹೇಳಿದ ಪ್ರಕಾರ ಈ ರೀತಿಯ ಒಂದು ಒತ್ತಡಗಳು ನಮ್ಮ ಮೇಲೆ ಬರ್ತಾ ಇದೆ. ಹಾಗಾಗಿ ಇದಾಗ್ತಾ ಇದೆ ಹೊರತಾಗಿ ಮತ್ತೆ ಮೀಟಿಂಗ್ಗಳು ಇವಾಗ ಈ ಸಂದರ್ಭದಕ್ಕೆ ಅನುಸಾರವಾಗಿ ಇದೇ ಟೈಮ್ ಪೀರಿಯಡ್ ಅಲ್ಲಿ ನಮ್ಗೆ ಇದನ್ನ ಮುಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ಏನಿದೆ, ನಮಗೆ ಟಾರ್ಗೆಟ್ ಅಂತ ಏನಿದೆಯಾ ಅದು ನಮ್ಮ ಮೇಲೆ ಒತ್ತಡ ಹೇರ್ತಾ ಇದೆ. ಆಮೇಲೆ ಮಹಿಳೆಯರಿಗೆ ಸುರಕ್ಷತೆ ಬೇಕು, ಭದ್ರತೆ ಬೇಕು. ಒಬ್ಬೊಬ್ಬರೇ ಮಹಿಳೆಯರು ಹೋಗೋಕೆ ಕಷ್ಟ ಆಗ್ತಾ ಇದೆ. ಬೇರೆ ಬೇರೆ ಮನೆಗೆ ಹೋದಾಗ ಅವರಿಗೆ ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ. ಯಾವ ಮನೆಯಲ್ಲಿ ಯಾವ ತರ ಇದೆ, ಕೆಲವೊಂದ್ ಕಡೆ ಭಯ ಆಗತ್ತೆ. ನಿಮ್ಮ ಸಮಸ್ಯೆಯನ್ನೇನೋ ಹೇಳ್ತಾ ಇದ್ದೀರಿ, ಸರಿ, ಎಲ್ಲವೂ ಸರಿ. ಸಮಸ್ಯೆಗಳು ನಮಗೆ, ಆದ್ರೆ ನಿಮ್ಮೆಲ್ಲೂ ಕೆಲವೊಂದು ಕಂಪ್ಲೇಂಟ್ ಇದೆಯಲ್ಲ, ಯಾಕೆ ಜಾತ್ರೆ ಮಾಡ್ತಾ ಇದೀರಿ? ಮನೆಗೆ ಹೋಗಿ ವಿಸಿಟ್ ಮಾಡಿ ಪರಿಶೀಲನೆ ಮಾಡ್ಬೇಕಾಗಿರೋ ನೀವುಗಳು ಮಸೀದಿಲ್ ಕುತ್ಕಂತೀರಿ, ಮಠದಲ್ಲಿ ಕುತ್ಕಂತೀರಿ, ಚರ್ಚಲ್ಲಿ ಕುತ್ಕಂತೀರಿ, ಮದ್ವೆ ಛತ್ರದಲ್ಲಿ ಕುತ್ಕೊಂತೀರಿ. ಯಾರು ಪರ್ಮಿಷನ್ ಕೊಟ್ಟಿದ್ದು? ಯಾಕೆ ಹೀಗೆ ಮಾಡ್ತಾ ಇದ್ದಾರೆ? ಇಲ್ಲ, ಎಲ್ಲ ಮನೆಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಅವರು JDS ಅವರು ಕೆಲವೊಂದು ವಿಜುವಲ್ಸ್ ನ ಈಗ ರಿಲೀಸ್ ಮಾಡಿದ್ದಾರೆ, ಕಂಪ್ಲೇಂಟ್ ಕೊಡ್ಲಿಕ್ಕೂ ಮುಂದಾಗ್ತಾ ಇದ್ದಾರೆ. ಅಂಡ್ ನಾವುಗಳು ನಿಮ್ಗೆ ತೋರಿಸ್ತಾ ಇದೀವಿ. ಯಾಕೆ ಗುಡ್ಡೆ ಹಾಕೊಂಡು ಜಾತ್ರೆ ಮಾಡ್ತಾ ಇದ್ದಾರೆ, ಸಂತೆ ಮಾಡ್ತಾ ಇದ್ದಾರೆ? ಇಲ್ಲ, ಗುಡ್ಡೆ ಹಾಕೊಂಡು ಜಾತ್ರೆ ಮಾಡ್ತಕ್ಕಂಥ ಒಂದು ಸಂದರ್ಭ ಅಂತ ನೀವು ಹೇಳಿದಾಗ ಆ ತರ ಯಾರು ಮಾಡ್ತಾ ಇಲ್ಲ. ಒಂದು ಏನಂತಂದ್ರೆ ಮನೆಗೆ ಭೇಟಿ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಜೊತೆ ನೀವು
ಚೌಟ್ರಿನಲ್ಲಿ ಅಲ್ಲಿದ್ದಂತ ಸುಮಾರು 500-600 ಜನ ಮುಸಲ್ಮಾನ್ ಯುವಕರುಗಳನ್ನ ವೋಟರ್ಸ್ಗಳನ್ನ ಕರ್ಸ್ಕೊಂಡು ಕೊಟ್ಟು ಕಳಿಸ್ತೀರಿ. BLA ಅಂತ ಹೇಳಿ ನೇಮಕ ಆಗಿರ್ತಕ್ಕಂತ ವಿಜಯಪುರ, ಹಾ. ಕೋಲಾರ, ಈಗ ಮಸೀದಿಗಳನ್ನ ಕೊಟ್ಟು ಕಳಿಸಿದಿರಿ. ರಾಮನಗರ. ಸರ್ ಇವಾಗ ಏನಾಗಿದೆ ಅಂತ ಹೇಳಿದ್ರೆ BLA ಅಂತ ಹೇಳಿ ನಮ್ಗೇನ್ ನೇಮಕ ಮಾಡಿದ್ದಾರೆ, ಅವ್ರುಗಳು ಏನ್ ಮಾಡ್ತಾ ಇದಾರೆ BLOಗಳಿಗೆ ಅವ್ರು ಹೇಳ್ದಂಗೆ ಕೇಳ್ಬೇಕಾ? ಕೇಳ್ಬೇಕಾಗಿಲ್ಲ, ಆದ್ರೆ ಅವ್ರ ಕೇಳ್ತಾ ಇದ್ದಾರಾ? ಬೆದರಿಕೆ ಒಡ್ತಾ ಇದಾರೆ. ಇಲ್ಲ ಕೇಳ್ತಾ ಇಲ್ಲ, ನಮ್ಮ ಕಾನೂನು ನೌಕರರು ಏನಿದೆ ಕೇಳ್ತಾ ಇಲ್ಲ, ಅದನ್ನ ಮಾಡಿ ಅಷ್ಟೇ. ನಮ್ಮ ನೌಕರರು ಕೇಳ್ತಾ ಇಲ್ಲ, ಅವ್ರ ಮೇಲೆ ಒತ್ತಡನ ಹೇರ್ತಾ ಇದ್ದಾರೆ. ಏನು ನಮ್ಮ ಮಾತನ್ನ ಕೇಳಿ ಒಂದ್ ಫೋನ್ ಎತ್ತಿಲ್ಲ ಅಂತಂದ್ರೆ ಯಾಕ್ರಿ ನೀವು ನಮ್ಮ ಫೋನ್ ಎತ್ತಲ್ಲ, 2 ನಿಮಿಷ ಫೋನ್ ಎತ್ತಿದ್ರಿ ಏನಾಗುತ್ತೆ ನಿಮ್ಗೆ ಆಯ್ತು. ಅಂತ ಫೋನ್ ಹೇಳಿ ಫೋನ್ ಎದುರಿಸ್ತಾ ಇರೋದು ಅದು ಸರಿ ಇಲ್ಲ. ನೀವು ಎನ್ಯುಮರೇಷನ್ ಫಾರ್ಮ್ ಕೊಡೋದು ಏನ್ ಸಂಬಂಧ? ಸಿಂಪಲ್. BLAಗಳು ಯಾರು ಪಾರ್ಟಿ ಕಡೆಯಿಂದ Yes, ಅಲರ್ಟ್ ಆಗ್ತಾ ಹೌದು. ಇದ್ದಾರೆ. BLO ಯಾವುದು ಚುನಾವಣಾ ಆಯೋಗದಿಂದ. ಸರ್ಕಾರದ BLOಗಳಿಗೆ BLAಗಳು ಪ್ರೆಷರ್ ಹಾಕ್ತಾ ಇದ್ದಾರೆ, ಅಲ್ಲ, ಕಾನೂನು ನೋಡಿ ಪ್ರೆಷರ್ ಮೇಡಮ್, ಹಾಕ್ತಾ ಒಂದ್ ಇದ್ದಾರೆ. ನಿಮಿಷ, ಅವ್ರಿಗೆ ಉತ್ತರ ಅದನ್ನ ಹೇಳ್ತೀನಿ. ಸರಿಪಡಿಸಬೇಕಾಗಿರೋದು ನಾನು ಯಾರು ಉತ್ತರ ಗೊತ್ತಾ ಹೇಳ್ತೀನಿ. ದಿಲೀಪ್? ಯಾರು ಗೊತ್ತಾ ದಿಲೀಪ್? ವಿರೋಧ ಪಕ್ಷದವರಾಗಿ 100% ನೀವು ಏಜೆಂಟ್ಗಳನ್ನು ಹಾಕಬೇಕು, ನೀವಲ್ಲಿ ಸೋತಿದ್ದೀರಿ. 100% ಇಲ್ಲ, ಇಲ್ಲ. ನೋಡಿ ಇಡೀ ರಾಜ್ಯದಲ್ಲಿ ಎಷ್ಟು ಬೂತ್ಗಳಿದೆ? ಸುಮಾರು ಒಂದು 50,000 ಬೂತ್ಗಳು ಬರ್ಬೋದು ಅಂತ ಅನ್ಸುತ್ತೆ ಮೇಡಮ್, ಕ್ಯಾಲ್ಕುಲೇಷನ್ ಪ್ರಕಾರ. ಎಲ್ಲಾ ಬೂತ್ಗಳು 64,000 ಬೂತ್ಗಳು. ಬಿಜೆಪಿಯ ಬೂತ್ ಏಜೆಂಟ್ಸ್ಗಳು ಇದ್ದಾರೆ, JDSನವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಮತ್ತೆ ಬೇರೆ ಬೇರೆ ಪಕ್ಷಗಳವರು ಇದ್ದಾರೆ. ಸೊ ಅವ್ರ ಜವಾಬ್ದಾರಿಗಳೇನು? ಅವ್ರು ಯಾರ ಮೇಲೂ ಬೆದರಿಕೆ ಹಾಕಂಗಿಲ್ಲ. ಅಕಸ್ಮಾತ್ ಬೆದರಿಕೆ ಹಾಕಿದ್ರೆ ನೀವು ಕೇಸ್ ಫೈಲ್ ಮಾಡಬಹುದು, ಹೋಗಿ ಮಾಡ್ತಾ ಇದ್ದಾರೆ. ಹಾ, ನಮ್ಮ ಮಾಡಿ ಮೂಲಗಳು ಮಾಡ್ತಾ ಮಾಡಿ ಅದು ಇದ್ದಾರೆ. ಯಾರನ್ನಾಗಿರ್ಲಿ, ಮಾಡ್ತಾ ಬಿಜೆಪಿ ಇದ್ದಾರೆ. ಆಗಿರ್ಲಿ, ನೆನ್ನೆ- JDS ಆಗಿರ್ಲಿ, ನೆನ್ನೆ ಅಧಿಕಾರಿಗಳ ಮಾಡಿದ್ದಾರೆ ಮೇಲೆ ಸರ್, ದೌರ್ಜನ್ಯ ನೆನ್ನೆ ಮಾಡ್ತಕ್ಕಂಥ ಮಾತಾಡಿದ್ದೀನಿ. ಕೆಲಸವನ್ನ ಯಾರು ನೆನ್ನೆ ಮಾಡಬಾರ್ದು. ಮಾತಾಡಿದ್ದೀನಿ. ಯಾರು ಮಾಡಬಾರ್ದು, ತಪ್ಪು ಅದು. ಏನು ಅಂತಂದ್ರೆ ಫೋನ್ ಎತ್ತಲ್ಲ, ಯಾಕೆ ಫೋನ್ ಎತ್ತಲ್ಲ, ಏನಾಗಿದೆ ನಿನ್ಗೆ? ಈ ತರ ಏಕವಚನದಲ್ಲಿ ನಮ್ಮ BLOಗಳಿಗೆ ಮಾತಾಡ್ತಾರೆ, ಅದು ಹೆಣ್ಮಕ್ಳಿಗೆ ಕೂಡ. ನೋಡಿ ಮೇಡಮ್, ತುಮಕೂರಲ್ಲಿ ಒಂದು ಘಟನೆ ನಡೆದಿದೆ ಮೇಡಮ್. ಯಾಕೆ ಅಂತ ತುಮಕೂರಲ್ಲಿ Yes. VA ಭುವನ ಅಂತ ಹೇಳಿ ಭುವನಗೌಡ. ಭುವನಗೌಡ ಅಂತ ಹೇಳಿ ಹೌದು. ಪಾಪ ವಿಲೇಜ್ ಹೌದು. ಅಕೌಂಟೆಂಟ್. ನೋಡಿ ನಾವು ಈ ವಿಚಾರದಲ್ಲಿ ಅಲ್ಲಿನ DC ಅವ್ರನ್ನ ನಾನು ಹೇಳಿ ರೆಸ್ಪಾನ್ಸಿಬಲ್ ಮಾಡ್ತೀನಿ. ಬೆಳಿಗ್ಗೆ 7 ಗಂಟೆಗೆ ಜಾಯಿನ್ ಆಗಿ ಜಾಬ್ಗೆ ಅಂತಕ್ಕಂಥದ್ದನ್ನು ಯಾವ ಕಾನೂನಲ್ಲೂ ಇಲ್ಲ, SIR ಕಾನೂನಲ್ಲಿ. ಅದನ್ನೇ 10 ಗಂಟೆಗೆ ಇರ್ತಕ್ಕಂಥದ್ದು. ಇವರು 7 ಗಂಟೆಗೆ ಬನ್ನಿ ಅಂತ ಹೇಳಿ ಇವ್ರದೇ ಕಾನೂನು ಮಾಡ್ಕೊಂಡ್ಬಿಟ್ರೆ, ಇವ್ರು ಎಲೆಕ್ಷನ್ ಕಮಿಷನ್ ಏನ್ ಹೇಳುತ್ತೆ? 10 ಗಂಟೆಗೆ ಕೆಲಸಕ್ಕೆ ಜಾಯಿನ್ ಆಗ್ಬೇಕು ಅಂತ ಹೇಳಿ. But target reach ಆಗಲ್ಲ. ಓನ್ ಕಾನೂನುಗಳು ಮಾಡ್ಕೊತಾರೆ. ಬಂದೆ ಟಾರ್ಗೆಟ್ ರೀಚ್ ರಿಷಿ ಅವರೇ, ಆಗಲ್ಲ. ಒಂದ್ ಸೆಕೆಂಡ್. ಮೇಡಮ್ ನೋಡಿ, ಉದಾಹರಣೆಗೆ 1,000 ವೋಟ್ ಬರುತ್ತೆ ಅನ್ಕೊಳ್ಳಿ. ಒಂದ್ ಸೆಕೆಂಡ್ ದಿಲೀಪ್, ಈ ತಪ್ಪು ಮೇಲಧಿಕಾರಿಗಳಿಂದ ಆಗ್ತಾ ಇದೆಯಾ, ತಳಮಟ್ಟದ ಕಾರ್ಮಿಕರಿಂದ ಆಗ್ತಾ ಇದೆಯಾ, ಸಾರಿ ಸಿಬ್ಬಂದಿಗಳಿಂದ ಆಗ್ತಾ ಇದೆಯಾ? ಯಾಕೆ ಇಷ್ಟೊಂದು ಎಡವಟ್ಟು ಸಮಸ್ಯೆ? ಎಲ್ಲರಿಂದಾನು ಕೆಲವೊಂದು ತಪ್ಪುಗಳು ಆಗ್ತಾ ಇರ್ಬೋದು. ಅದಕ್ಕೆ ಈಗ ನಾವು ಜನರ ಒಂದು ವ್ಯೂ ಪಾಯಿಂಟ್ ಇಂದ ನೋಡಿದಾಗ ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು, ಈಗ ಪಕ್ಷಗಳು ಈಗ ಕಾಂಗ್ರೆಸ್ ಬದಲು ಬಿಜೆಪಿ ಪಕ್ಷಗಳಲ್ಲಿ ಸರ್ಕಾರದಲ್ಲಿದ್ದರೆ ಅವರು ಕೂಡ ಇದೇ ಮಾಡ್ತಾ ಇರ್ಬೋದೇನೋ. ಎಲ್ಲ ಪಕ್ಷಗಳನ್ನು ಇದೇ ತರ ಒಂದು ಕಾರ್ಯಗಳು ಮಾಡ್ತಾ ಇರ್ಬೋದು. ಇದಕ್ಕೆ ಚುನಾವಣಾ ಆಯೋಗ ಏನ್ ಮಾಡ್ತಾ ಇದೆ ಅಂತ ನಾವು ಪ್ರಶ್ನೆ ಕೇಳಬೇಕು. ಈಗ ಬರೀ ಅವರು ಇವರು ಅಂತ ಹೇಳೋದೆಲ್ಲ, ಸೊಲ್ಯೂಷನ್ಗಳು ಇರುತ್ತೆ. ಈಗ ನಮ್ಮ ದೇಶದಲ್ಲಿ ಎಷ್ಟೊಂದು ಕಾರ್ಯಗಳಲ್ಲಿ ಟೆಕ್ನಾಲಜಿ ನಾವು ಅಷ್ಟು ಮುಂದೆ ಇದೀವಿ, ಹಂಗಿದೀವಿ ಹಿಂಗಿದೀವಿ ಅಂತ ಹೇಳ್ಕೊತೀವಿ. ಇಲ್ಲಿ ಯಾಕೆ ನಾವು ಟೆಕ್ನಾಲಜಿ ಯೂಸ್ ಮಾಡ್ತಾ ಇಲ್ಲ? ಅಷ್ಟೊಂದು ಈಗ ಅಪೋಸಿಷನ್ ಪಾರ್ಟಿನವ್ರು ಆಗಿರ್ಲಿ, ಸರ್ಕಾರದಲ್ಲಾಗಿರ್ಲಿ, ಆಪ್ ಡೆವಲಪ್ ಮಾಡ್ಬೋದಾಗಿತ್ತು. ಏನದೇನು ಕಷ್ಟನ? ಇವತ್ತಿಂದು ಭಾರತದಲ್ಲಿ ಒಂದು ಲೊಕೇಶನ್ ತಗೊಂಡು ಮನೆ ಮನೆಗೂ ಹೋಗ್ತಾ ಇದೆಯಾ, ಎಲ್ಲಿ ಅವ್ರು ಫಿಲ್ ಮಾಡ್ತಾ ಇದ್ದಾರೆ, ಇದನ್ನ ಪೂರ್ತಿ ನಾವು ಡಿಜಿಟೈಸ್ ಮಾಡ್ಬೋದಾಗಿತ್ತು. ಈ ಫಾರ್ಮ್ಗಳು ಜನಕ್ಕೆ ಕೊಟ್ಟು ಮಾಡೋ ಬದಲು ಅದ್ರ ಜೊತೆಗೆ ಈಗ ಆನ್ಲೈನ್ ಪ್ರಕ್ರಿಯೆನೂ ಇದೆ. ನಮ್ಮ ಪಾಪ BLOಗಳಿಗೆ ಆನ್ಲೈನ್ ಫಾರ್ಮ್ಗಳೇನೆ ಒಂದು ಮೊಬೈಲಲ್ಲಿ ಮಾಡ್ಕೊಂಡು ಹೋಗಿ ಮನೆ ಮನೆಗೂ ಮಾಡೋ ತರ ಅದಕ್ಕೆ ಮಾಡಕ್ಕೆ ಒಂದು ಸ್ವಲ್ಪ ಜಾಸ್ತಿ ಸಮಯ ಕೊಟ್ಟಿದ್ರೆ ಅವ್ರಿಗೂ ಅದೊಂದು ಈಸಿಯಾಗಿ ಆಗ್ತಾ ಇತ್ತು. ಚುನಾವಣಾ ಆಯೋಗ ಇದಕ್ಕೆ ಏನ್ ಮಾಡ್ತಾ ಇದೆ? ಇನ್ನೊಂದು ನಾನು ಹೇಳ್ತೀನಿ, ಬಹಳ ದೊಡ್ಡ ಸಮಸ್ಯೆ. 2002 ಪಟ್ಟಿಯಲ್ಲಿ ಏನು ನಾವು ಲಿಂಕ್ ಮಾಡಬೇಕು ಅಂತ ಹೇಳಿದಾರೋ ಅದು ಯಾರಿಗೂ ಆಗ್ತಾ ಇಲ್ಲ. ಒಂದೊಂದ್ ಕಡೆ BLO ಅವ್ರಿಗೂ ಈಗ ಅವರು ಪಾಪ ಟ್ರೈನಿಂಗ್ ಎಲ್ಲ ಕೊಟ್ಟಿರ್ಬೋದು, ಏನೇನ್ ಹೆಂಗ್ ಮಾಡ್ಬೇಕಂತ ಎಲ್ಲಾರ್ಗೂ ಅದು ತಿಳಿದಿದೆ, ಅದ್ರ ವಿಷಯಗಳು ಕರೆಕ್ಟಾಗಿ ತಿಳ್ಕೊಂಡಿದ್ದಾರೆ ಅಂತಾನೂ ಇಲ್ಲ. ನಿನ್ನೆ ಯಾರೋ ನಮ್ಗೆ ಫೋನ್ ಮಾಡಿದ್ರು, BLO ಅವ್ರು ಬಂದಿದ್ರು, 2002 ಪಟ್ಟಿಯಲ್ಲಿ ನಮ್ಮ ರಿಲೇಷನ್ ಯಾರಿದ್ದಾರೆ ನಾವು ಹುಡ್ಕಕ್ ಟ್ರೈ ಮಾಡ್ತಾ ಇದ್ವಿ, ಸಿಗ್ಲಿಲ್ಲ ಅಂತ ಕೇಳಿದ್ವಿ ಅಂತ. ಅವರು ನಮ್ಗೆ ಗೊತ್ತಿಲ್ಲ, ನೀವು ಆನ್ಲೈನ್ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಈಗ ಅವರೇ ಹಂಗೆ ಹೇಳಿದ್ರೆ ನಮ್ಮ ಜನಸಾಮಾನ್ಯರು ಹೇಗ್ ಹುಡುಕ್ಬೇಕು? ಅದು 2002 SIR 3 ಕಾಸಿಗೂ ಬೆಲೆ ಬಾಳ್ತಾ ಇಲ್ವಾ ನಮ್ಮ ರಾಜ್ಯದಲ್ಲಿ? ಅದು ಹಂಗೆ ಆಗಿದೆ. ಈಗ SIR ಮಾಡೋದು ಇಂಪಾರ್ಟೆಂಟು, ಆದರೆ ಇದನ್ನ ನಾವು ಕರೆಕ್ಟಾಗಿ ಮಾಡಿದ್ರೆ, ನಾವು BNP ಸೆಕ್ಷನಿಂಗ್ ಮಾಡಬೇಕು ಅಂತ ಒಂದು 4-5 ತಿಂಗಳು ಹಿಂದೆನೆ ನಾವು ಒಂದು ಅನಾಲಿಸಿಸ್ ಹಾಕಿದ್ವಿ. ನೀವೆಲ್ಲ ಮಾಧ್ಯಮದವರೆಲ್ಲ ಕವರ್ ಮಾಡಿದ್ರಿ. ಏನು ಅಂದ್ರೆ, ಈಗ ಮತದಾರ ಪಟ್ಟಿಯಲ್ಲಿ ಒಂದು ಕುಟುಂಬದಲ್ಲಿ ಅಥವಾ ಒಂದು ಮನೆಯಲ್ಲಿ, ಒಂದು ರೋಡಲ್ಲಿ, ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಎಲ್ಲರೂ ಒಂದೊಂದು ಸೆಕ್ಷನ್ ಅಲ್ಲಿ ಬರಬೇಕು ಅಂತ ವೋಟರ್ ರೋಲ್ ಅಲ್ಲಿ. ಈಗ ಅದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರೋರು 4-5 ಬೇರೆ ಬೇರೆ ಬೂತ್ಗಳಲ್ಲಿ ಇದ್ದಾರೆ, ಎಷ್ಟೊಂದು ವಾರ್ಡ್ ಅಲ್ಲಿ ಬೆಂಗಳೂರಲ್ಲಿ. ಇದನ್ನ ನಾವು ಕರೆಕ್ಟ್ ಆಗಿ ಮಾಡ್ಬೇಕಂದ್ರೆ ಟೆಕ್ನಾಲಜಿನ ಬಳಸಬೇಕಿತ್ತು. ಇಲ್ಲ, ಈ ಖಂಡಿತ ಈಗ ಎಷ್ಟೊಂದ್ಸಲಿ ಈಗ ಮ್ಯಾಪಿಂಗ್ ಅಲ್ಲಿ ಒಂದು ಏರಿಯಾಗೆ ಹೋದ್ರೆ ಅವರ ಹಸ್ಬೆಂಡ್ಗೆ ಒಂದ್ ಪಾರ್ಟ್ ಅಲ್ಲಿ ಬರುತ್ತೆ,
ಅವ್ರ ಹೆಂಡತಿದು ಇನ್ನೊಂದು ಪಾರ್ಟ್ ಅಲ್ಲಿ ಇದೆ, ಅದನ್ನ ಹುಡುಕಷ್ಟಿಗೆ ನಾನು ಹೇಳ್ತಾ ಇರೋದು ಅವ್ರು ಹೇಳ್ತಾರೆ ನೀವು ನಾನು ಹೇಳ್ತಿರೋದೇನಂದ್ರೆ ಈಗ ನೀವು ಹೇಳ್ದಂಗೆ 4 ಕಡೆ ಹೆಸರಿರ್ತದೆ ಅನ್ಕೊಳ್ಳಿ. ಈಗ 4 ಕಡೆ ಹೆಸರಿದ್ದಂಗೆ ಮ್ಯಾಪಿಂಗ್ ಅಲ್ಲಿ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿರುತ್ತೆ, ಅದನ್ನ ಒಂದ್ ಕಡೆ ಉಳ್ಕೊಂಡಿರ್ತದೆ. ಈಗ ಉದಾಹರಣೆಗೆ ನಂದು ಬೆಂಗಳೂರಲ್ಲೂ ಒಂದು ಒಟ್ಟಿದೆ ಅನ್ಕೊಳ್ಳಿ, ನಮ್ಮೂರಲ್ಲೂ ಒಂದು ಒಟ್ಟಿದೆ ಅನ್ಕೊಳ್ಳಿ. ಈಗ ಮ್ಯಾಪಿಂಗ್ ಅಲ್ಲಿ ಏನಾಗುತ್ತೆ, ಎಲ್ಲಾದ್ರೂ ಒಂದ್ ಕಡೆ ಡಿಲೀಟ್ ಆಗಿ ಮತ್ತೊಂದು ಕಡೆ ಉಳ್ಕೊಂಡಿರ್ತದೆ. ಅಕಸ್ಮಾತ್ ನಾವು ಅದಕ್ಕೆ ಮೇಲ್ಮನವಿ ಸಲ್ಲಿಸಬೇಕು ಅಂತ ನನಗೆ ನಾನು ಮೂರಲ್ಲಿ ಬೇಡ, ನಾನು ಬೆಂಗಳೂರಲ್ಲೇ ಉಳಿಸ್ಕೊಬೇಕು ಅಂತಂದ್ರೆ ಅದಕ್ಕೊಂದು ಫಾರ್ಮ್ ಇದೆ. ಆ ಫಾರ್ಮ್ನಲ್ಲಿ ನಾವು ಮತ್ತೆ ಅದನ್ನ ಅರ್ಜಿಯನ್ನು ಸಲ್ಲಿಸಬಹುದು, ಅದು ನಿಮಗೆ ಗೊತ್ತಿದೆ. ಸೊ ಅದನ್ನ ನಾವು ಏನಿದೆ ಅದನ್ನ ಕಾನೂನನ್ನು ಫಾಲೋ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಮತ್ತೆ ಅವಾಗಲೇ ಇನ್ನೊಂದು ಹೇಳಿದ್ರು BLOಗಳ ಬಗ್ಗೆ. ಸೊ ನೋಡಿ, BLOಗಳು ಎಲ್ಲ BLOಗಳು ಆ ರೀತಿ ಮಾಡ್ತಾರೆ ಅಂತಲ್ಲ. ಉದಾಹರಣೆಗೆ ಈಗ ನನ್ನ ಬೂತ್ನಲ್ಲಿ ಸುಮಾರು 1012 ವೋಟ್ ಇದೆ ಮೇಡಮ್. ಈಗ ನಿಮಗೆ ಸಮಯ ಕೊಟ್ಟಿರ್ತದೆ ಎಷ್ಟು, 30 ದಿವಸ ಕೊಟ್ಟಿದ್ದಾರೆ. 30 ದಿವಸ 1012 ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಒಂದು ದಿವಸಕ್ಕೆ 30 ಜನದ್ದು ಮಾಡ್ಬೋದು. ನನ್ನ ಅನಿಸಿಕೆ ಪ್ರಕಾರ ಕರೆಕ್ಟಾಗಿ ಮಾಡಿದ್ರೆ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆವರೆಗೂ ಮಾಡಿದ್ರೆ 30 ಫಾರ್ಮ್ ಅನ್ನ, ಅಥವಾ 30 ಬೇಡ, ಒಂದು 50 ಫಾರ್ಮ್ ಅನ್ನ ಮಾಡ್ಲಿಕ್ಕೂ ಅಷ್ಟು ಸಮಸ್ಯೆ ಆಗೋದಿಲ್ಲ ಅಂತ ಅನ್ಕೋತೀನಿ. ಬಹಳ ಅವರ ಒಂದು ತಪ್ಪೇನಿದೆ ಅದನ್ನ ಬಹಳ ನೀಟಾಗಿ BLOಗಳ ಮೇಲೆ ಹಾಕ್ತಿದ್ದಾರೆ. BLO ಮೇಲೆ ಆಗ್ತಾ ಇಲ್ಲ ಮೇಡಮ್, BLO ಮೇಲೆ ಹಾಕಕ್ಕೆ ತಲೆ ಕೆಟ್ಟಿಲ್ಲ. ನಾವು ಆಫೀಸರ್ಸ್ ಪರ ಇರ್ತಕ್ಕಂಥದ್ದು ಯಾರು ಇಲ್ಲಿಗಲ್ ಮಾಡ್ತಾರೆ ಅವ್ರು ಓದ್ತಾ ಇದ್ದೀವಿ. ನೀವು ಡೋಂಟ್ ಟಾಕ್ ಪಾಲಿಟಿಕ್ಸ್ ಮೇಡಮ್, ಡೋಂಟ್ ಟಾಕ್ ಪಾಲಿಟಿಕ್ಸ್. ನೀವು ನಮಗೆ ಹೇಳುವ ಅವಶ್ಯಕತೆ ಇಲ್ಲ. ರಾಜಕೀಯ ಮಾತಾಡಬೇಡಿ, ನೀವು ನಾನು ರಾಜಕೀಯ ಮಾತಾಡಿ, ನಾನು ಮಾತಾಡ್ತೀನಿ. ಯಾವ ರೀತಿ ರಾಜಕೀಯ ಮಾತಾಡ್ತಾ ಇಲ್ಲ. ಬಗ್ಗೆ ಹೇಳಿದೆ ನಾನು. ಈಗ BLOಗಳ ಬೂತಿನ ಬಗ್ಗೆ ನಾನು ಕೂಡ ಹೇಳ್ತೀನಿ. ಬಿಜೆಪಿಯ ಕಾರ್ಯಕರ್ತರು ಸೋ ಅಂಡ್ ಕಾಲ್ಡ್ BLAಗಳು ನಮ್ಮ ವಾರ್ಡ್ ಅಲ್ಲೇ ಬೇಕಾದ್ರೆ ನಾನು ತೋರಿಸ್ತೀನಿ. ಅವ್ರು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ನಾನು ಇದನ್ನ ರೈಸ್ ಮಾಡಿದೀವಿ, ನಾವು ಇದನ್ನ ಕಂಪ್ಲೇಂಟ್ ಅನ್ನ ರೈಸ್ ಮಾಡೋದಕ್ಕೆ ಎವಿಡೆನ್ಸ್ ತಗೊಂಡಿದೀವಿ. ನಾವು ಹೇಳೋದು ಇವ್ರು ಏನ್ ಮಾಡ್ತಿದ್ದಾರೆ, ಒಂದೇ ಕಡೆ ನಿಂತ್ಕೊಂಡ್ರು. ಪಾಪ ಆಕೆ BLO ನಾನು ಹೇಳ್ಬಾರ್ದು, ಅವರನ್ನ ಸುಂಕದ ಕಟ್ಟೆಯಿಂದ ಕಳಿಸಿದ್ದಾರೆ. ಅವರಿಗೆ ಇಲ್ಲಿ ಏನೂ ಗೊತ್ತಿಲ್ಲ. ಇವ್ರೇನ್ ಮಾಡಿದ್ದಾರೆ, ನಾನು ಫೋಟೋ ಕೂಡ ಇದೆ, ಐ ಡೋಂಟ್ ವಾಂಟ್ ಟು ರಿಲೀಸ್ ನಾವು, ಬಟ್ ಐ ಡೂ ಇಟ್. ಮಾಡ್ತೀವಿ, ನಾವು ರೆಡಿಯಾಗೇ ಇದೀವಿ. ಅವ್ರು ಏನ್ ಮಾಡ್ತಾರೆ, ಒಂದೇ ಕಡೆ ನಿಂತ್ಕೊಂಡು ಶಿಫ್ಟ್ ಡೆತ್. ನಾನು ಹೋಗಿ ಕೇಳಿದೆ, ಯಾಕಪ್ಪ ಹಿಂಗ್ ಶಿಫ್ಟ್ ಟು ಡೆತ್ ಮಾಡ್ತಿದ್ದೆ, ನಿಮ್ಮ ಮನೆಗೆ ಹೋಗ್ತಾನೆ ಮಾಡ್ಬೇಕು ಅಂತ. ಮೇಡಮ್ ಗೊತ್ತಿರೋ ತಾನೆ ಮೇಡಮ್. ನಾನು ಹಂಗೂ ಕೇಳಿದೆ, ಇನ್ನೂ 30 ದಿನ ಇದೆಯಲ್ಲ ಸರ್, ನಾನು ಹೆಸರು ಹೇಳಲ್ಲ, ಏನ್ ಮಾಡ್ತಿದ್ಯಾ ನೀನು ಅಂತ ಕೇಳಿದಕ್ಕೆ 1 ವಾರದಲ್ಲಿ ಮುಗಿಸ್ಬಿಡ್ತೀವಿ ಮೇಡಮ್. ನಾನು ಹೇಳಿದೆ, ನೀನಾ BLO ಅವರ BLO, ನೀ ಏನ್ ಮಾತಾಡ್ತಿದ್ದೀರಾ? ಇದನ್ನ ಮನೆಗೆ ಹೋಗಿ ಮಾಡುವಂತ ಪ್ರಕ್ರಿಯೆ. ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ, ನಾವು ಇವತ್ತು BLAಗಳನ್ನ ಅಷ್ಟು ದೊಡ್ಡ ಮಟ್ಟದಲ್ಲಿ ನಾವು ನೇಮಕ ಮಾಡಕ್ ಆಗ್ಲಿಲ್ಲ. ಬಟ್ ಸ್ಟಿಲ್ ನಾನು ಹೇಳ್ತಿದ್ದೀನಿ, ಒಂದ್ ನಿಮಿಷ ಯಾವ ರೀತಿ ಇವತ್ತು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಇವರೇ ವೋಟರ್ ಲಿಸ್ಟ್ ಇಟ್ಕೊಳ್ತಾರೆ, ಡಾಮಿನೆನ್ಸಿ, ಕಲರ್ ಫೋಟೋಸ್ ಬೇರೆ ಇರುತ್ತೆ, ವೆರಿ ಈಸಿ ಟು ಯಾವುದೋ ಒಂದು ಘಟನೆ ಇಟ್ಕೊಂಡು ಈ ರೀತಿ ಕೊಡ್ತಾರೆ. ಬಿಜೆಪಿ ಮೇಲೆ ಹೊರತಕ್ಕಂಥದ್ದು ಇಟ್ಸ್ ಪಾಲಿಟಿಕ್ಸ್, ಇಟ್ಸ್ ಪಾಲಿಟಿಕ್ಸ್. ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಯಾರೇ ಆಗಿರ್ಲಿ, ಅವ್ರು ಬಿಜೆಪಿ ಆಗಿರ್ಲಿ, JDS ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ, ತಪ್ಪು ಮಾಡಿದಾಗ ಕಂಪ್ಲೇಂಟ್ ಮಾಡಿ ಹೋಗಿ, ಕಂಪ್ಲೇಂಟ್ ಮಾಡಿ ಜೈಲಿಗೆ ಹೋಗ್ತಾರೆ. ಯಾರು ಕಾನೂನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಅವಕಾಶ ಇಲ್ಲ. ಕಾನೂನು ನಮಗೂ ಒಂದೇ, ಬಿಜೆಪಿ ಒಂದೇ, JDS ಒಂದೇ, ಕಾಂಗ್ರೆಸ್ ಒಂದೇ. ಎಲ್ಲಾ ಬೂತ್ಗಳಿಗೂ BLA2 ಆಗ್ತಕ್ಕಂಥ ತಾಕತ್ತೇ ಇಲ್ಲ ನಿಮಗೆ. ಅಲ್ಲ ಈಗ ಮಾತಾಡ್ತಿದ್ದೀರಿ, ನಮಗೆ ತಾಕತ್ತಿದೆ, ಹಾಕಿದೀವಿ ನಾವು. ನಿಮಗೆ ತಾಕತ್ತಿಲ್ಲ, ಫಸ್ಟ್ ಹಾಕ್ಬಿಟ್ಟು ಮಾತಾಡಿ. ಅಲ್ಲ ನೀವು BLA2 ನಿಮಗೆ ಫಸ್ಟ್ ಎಲ್ಲಾ ಬೂತ್ಗಳಿಗೂ ಆಗ್ತಕ್ಕಂಥ ತಾಕತ್ತನ್ನ ಆಮ್ ಆದ್ಮಿ ಪಾರ್ಟಿ ತೋರಿಸಿ. ಫಸ್ಟ್ ನಿಮ್ಮ ಹತ್ರ ನಾವು ವಾದ ಮಾಡೋದೇ ವೇಸ್ಟ್. ನಿಮ್ಮ ಹತ್ರ ನೀವು BLA2 ಇಟ್ಕೊಂಡು ಇವ್ರು ಆಡಲ್ BLA2 ಇದ್ದಿದ್ರೆ ಪ್ರಶ್ನೆ ಮಾಡೋದಾಯ್ತು. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಾ ಅಂತ. ಇವ್ರು BLA2ಗಳನ್ನ ಹಾಕಲ್ಲ, ಸೋಮೇರಿ ಪಕ್ಷ ಇವ್ರದು ಅಂತ ಹೇಳಿ, ಸೋಮೇರಿ ಪಕ್ಷ ಇವ್ರದು ಅಂತ ಎಷ್ಟು ಬೂತ್ಗಳಿಗೆ ಹಾಕಿದ್ದೀರಿ, ಎಷ್ಟು ಸಾವಿರ ಬೂತ್ಗಳಿಗೆ ದಿಲೀಪ್ ಅವರೇ, ಯಾವ್ದೋ ಯಾವ್ದೋ ಒಂದ್ ಕಡೆ ಆಗಿದೆ ಅಂತಲ್ಲ, ಬಿಜೆಪಿಯ ಹಲವಾರು ಪಾಂಪ್ಲೆಟ್ಸ್ ಗಳನ್ನ ನಾನು ತಗೊಂಡಿದ್ದೀನಿ. ಉತ್ತರ ಕೊಡ್ತೀನಿ ಮೇಡಮ್, ತೋರಿಸ್ತೀನಿ. ಕಾಂಗ್ರೆಸ್ನವರು ಗುಡ್ಡೆ ಹಾಕಿ ಮಾಡ್ತಾ ಇದ್ರೆ ನೀವು ಪ್ರಚಾರ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ನೋಡಿ, ಪಾಂಪ್ಲೆಟ್ಸ್ಗಳಲ್ಲಿ ಕೆಳಗಡೆ ಅವ್ರ ಫೋಟೋಗಳು ಹಾಕೊಂಡು
SIR ಪ್ರಕ್ರಿಯೆ ಈ ರೀತಿ ಇದೆ, ಈ ರೀತಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಇದು ಒಂದು ಜನರಲ್ಲಿ ಜಾಗೃತಿ ಅದಕ್ಕೆ ಬಿಜೆಪಿ ಲೋಗೋ ಹಾಕದ್ ಬೇಡ, ಲೋಗೋ ಹಾಕಿಲ್ಲ. ಕೇಸರಿ ಬಣ್ಣ ಒಂದ್ ನಿಮಿಷ ಆದ್ರೆ ಇದು ಜಾಗೃತಿ ಮೂಡಿಸ್ತಕ್ಕಂಥದ್ದು. ಕಾನೂನು ಏನ್ ಹೇಳುತ್ತೆ, SIR ಕಾನೂನು ಏನ್ ಹೇಳುತ್ತೆ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಅದು ನಾನು ಮಾಡ್ಬೇಕಾಗುತ್ತೆ. ಈಗ ಉದಾಹರಣೆಗೆ ನನಗೆ ಸೋಷಿಯಲ್ ಸರ್ವಿಸ್ ಮಾಡ್ಲಿಕ್ಕೆ ಇಷ್ಟ ಇದೆ. ಒಂದ್ ಸೆಕೆಂಡ್, ಮಕ್ಕಳಿಗೆ ಬೇಕಾದ್ರೆ ಒಂದ್ ಸಿಹಿ ಕೊಡಿ, ರ್ಯಾಪರ್ ಹಾಕಿ ಬ್ರ್ಯಾಂಡಿಂಗ್ ಮಾಡ್ಬೇಡ್ರಿ. ನೀವಲ್ಲಿ ನೀವು ಮಾಡಿ ಬ್ರ್ಯಾಂಡ್ ಮೇಡಮ್, ಒಂದ್ ನಿಮಿಷ ತಡೀರಿ. ಅದ್ರೊಳಗಡೆ ಏನಿದೆ, ಆ ಫಾರ್ಮಲ್ ಏನಿದೆ, ನಿಮ್ಮ ಚಿಹ್ನೆ ಏನಿದೆ? ವಾಟ್ ಈಸ್ SIR? ಮೇಡಮ್, SIR ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕು. ಯಾವುದೇ ಪಾರ್ಟಿಗಳ ಎಲೆಕ್ಷನ್ ಅಲ್ಲ, ಅದು voting ನಡೀತಾ ಇಲ್ಲ, ಕ್ಯಾಂಪೇನ್ ನಡೀತಾ ಇಲ್ಲ. ದಿಲೀಪ್, ಅದೇ ದಿಲೀಪ್, ಯಾವುದೇ ಪಾರ್ಟಿಗಳ ಪಡುವಂತದ್ದಲ್ಲ. ಯಾವ ಪಾರ್ಟಿ ಬೇಕು ಗಳನ್ನ ನೀವು ಹಾಕಿದ್ರು ಪಾಂಪ್ಲೆಟ್ಸ್ ಯಾಕ್ರಿ ನಾವು ಯಾಕೆ ಮಾಡ್ತಾ ಇದೀವಿ ಇದನ್ನ ಅಂತ ಹೇಳ್ತೀನಿ. ಮುಖ್ಯ ಚುನಾವಣಾ ಅಧಿಕಾರಿ ಕ್ಲಿಯರ್ ಆಗಿ ಬಂದು ಹೇಳಿದ್ರು, ಎಲ್ಲ ಪಾರ್ಟಿಗಳು ಸಹ ಪ್ರತಿಯೊಬ್ಬರು ಸಹ ನೀವೆಲ್ಲರೂ ಜಾಗೃತಿ ಮೂಡಿಸಬೇಕು ಈ ವಿಚಾರದಲ್ಲಿ ಅಂತ ಎಲ್ಲಾ ಮೀಡಿಯಾದಲ್ಲೂ ಬಂದು ಮಾತಾಡಿದ್ದಾರೆ. ಅದಕ್ಕೆ ಅವ್ರ ಹೆಸರು, ಯಾಕೆ, ಫೋನ್ ನಂಬರ್, ಚಿಹ್ನೆ ಯಾಕೆ? ನೋಡಿ, ಈಗ ಫೋಟೋ ಹಾಕಿದ ತಕ್ಷಣ ಅದ್ರ ತಪ್ಪೇನಾಗುತ್ತೆ? ಅಲ್ಲ, ಯಾಕೆ ಹಾಕ್ಬೇಕು? ಈಗ ಉದಾಹರಣೆ ನಾನು ಯಾವುದೇ ಪಾರ್ಟಿ ಅಲ್ಲ ಮೇಡಮ್, ಉದಾಹರಣೆ ಎಕ್ಸಾಂಪಲ್, ನಾನು ಯಾವುದೇ ಪಾರ್ಟಿ ಅಲ್ಲ. ಈಗ ಯಾವುದೇ ಪಾರ್ಟಿ ಎಲ್ಲ ಅನ್ಕೊಂಬಿಡಿ, ನನಗೆ ಒಂದು ಸೋಷಿಯಲ್ ಅವೇರ್ನೆಸ್ ಮಾಡ್ಲಿಕ್ಕೆ ನನಗೆ ಇಷ್ಟ ಇದೆ, ಸೊ ನಾನು ಹೆಸರು ಹಾಕೊಂಡು ಮಾಡ್ತೀನಿ. ಅದು ಕೂಡ ತಪ್ಪೇನಿದೆ? ಪಾರ್ಟಿ ಚಿಹ್ನೆ ಹಾಕಿ, ಪಾರ್ಟಿ ಚಿಹ್ನೆ ಆಯ್ತು, ಪಾರ್ಟಿ ಚಿಹ್ನೆ ಹಾಕೋದು ಏನ್ ತಪ್ಪಿದೆ? ತಪ್ಪಿದೆ ಅಂದ್ರೆ ಅರ್ಥ ಏನು? ಏನೇ ಪಾರ್ಟಿ ಚಿಹ್ನೆ ಹಾಕಿದ್ರು ಅಲ್ಲಿ ಇಲ್ಲಿಗಲ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ನಾವೇನ್ ವೋಟ್ ಕೇಳ್ತಾ ಇಲ್ಲ. ನೀವು ಯಾಕೆ ಪ್ರಚಾರ ಈಗ ಹತ್ರದಲ್ಲಿ ಯಾವುದೇ ಎಲೆಕ್ಷನ್ ಇಲ್ಲ, ಜನರ ಪ್ರಾಬ್ಲಮ್ಸ್ ಅಲ್ಲ ಹತ್ರದಲ್ಲಿ ಯಾವುದೂ ಎಲೆಕ್ಷನ್ ಇಲ್ಲ. ಅಲ್ಲ. ಸೊ ಕೆಲವರು ಇಷ್ಟೇ ಮಾಡಿರ್ಬೋದು. ಈಗ ಇದೇ ಕಾಂಗ್ರೆಸ್ ಮೇಡಮ್, ಇದೇ ಕಾಂಗ್ರೆಸ್ ತನ್ನ ಸೋಷಿಯಲ್ ಮೀಡಿಯಾದಲ್ಲೇ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತು. ತನ್ನ ಅಫಿಷಿಯಲ್ ಸೋಷಿಯಲ್ ಮನೆಗೆ ಹೋಗಿ SIR ಆಗಬೇಕು, ಮನೆಗೆ ಹೋಗಿ ನಿಮ್ಮ ಪಾಂಪ್ಲೆಟ್ಸ್ ಹಂಚೋದು ಅಲ್ಲ. ಇದೇ ಕಾಂಗ್ರೆಸ್ ಇಡೀ ಬೆಂಗಳೂರಿನಾದ್ಯಂತ ಬ್ಯಾನರ್ಗಳನ್ನ ಹಾಕ್ತಿದ್ದಾರೆ. ನೀವು ಜಾಗೃತಿ ಮೂಡಿಸಿ, ಅದೇ ನೀವು ಜಾಗೃತಿ ಮೂಡಿಸಿ. ಜವಾಬ್ದಾರಿತ ನನ್ನ ಮನೆಗೆ SIR ಮಾಡುವ ಅಧಿಕಾರಿಗಳು, ಒಂದ್ ಸೆಕೆಂಡ್ ಮೇಡಮ್, ನನ್ನ ಮನೆಗೆ ಬರುವ SIR ಮಾಡುವ ಅಧಿಕಾರಿಗಳು ಯಾವುದೇ ಪಾರ್ಟಿ ಏಜೆಂಟ್ಗಳು ಆಗಿರಬಾರ್ದು. ನಾನು ನಿರೀಕ್ಷೆ ಮಾಡ್ತೀನಿ. ಅದು ಮಾಡಂಗಿಲ್ಲ. ಹಂಗ್ ಮಾಡ್ತೀರಿ, ಅವ್ರು ಜಾಗೃತಿ ಮೂಡಿಸ್ತಕ್ಕಂಥದ್ದು ಸಾಮಾಜಿಕ ಕರ್ತವ್ಯ. ಜಾಗೃತಿ ಮೂಡಿಸ್ತಕ್ಕಂಥದ್ದು ಅದು ಸಾಮಾಜಿಕ ಕರ್ತವ್ಯ. ಪಾರ್ಟಿ ಲೋಗೋ ಹಾಕೊಂಡಿದ್ರೆ ನನ್ನ ಪ್ರಕಾರ ಅದು ಮಾಡಬಾರ್ದು. ಅದು ಎನ್ಯೂಮರೇಷನ್ ಫಾರ್ಮ್ ಜೊತೆಗೆ ಯಾವುದೋ ಒಂದ್ ಕಡೆ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರ, ಬಿಜೆಪಿಯ ಬಿಜೆಪಿಯ MLA ಫೋಟೋ. ಯಾಕೆ ಅಗತ್ಯ ಇದೆ? ಯಾಕೆ ಅಗತ್ಯ ಇದೆ? ನೋಡಿ, ಈಗ ನನ್ನ ಪ್ರಕಾರ ಆಸ್ ಎ ಜವಾಬ್ದಾರಿಯುತ ಒಬ್ಬ ಸಾಮಾಜಿಕ ವ್ಯಕ್ತಿಯಾಗಿ ನನ್ನ ಪ್ರಕಾರ ಈಗ ಇಲ್ಲಿ ಹತ್ರದಲ್ಲಿ ಯಾವುದೇ ರೀತಿ ಚುನಾವಣೆ ಇಲ್ಲ. ಜಾಗೃತಿ ಮೂಡಿಸ್ತಕ್ಕಂಥದ್ದು ಫೋಟೋ ಹಾಕೊಳ್ತಾನೋ ಮತ್ತೊಂದು ಹಾಕೊಳ್ತಾನೋ ಹೇಳಿದ್ರೆ ತಪ್ಪೇನಿದೆ? ಒಂದ್ ಸೆಕೆಂಡ್, ವಿಷಯ ಇಷ್ಟೇ, ಜಾಗೃತಿ ಮೂಡಿಸಿ, ನಿಮ್ಮ ಪಾರ್ಟಿ ಪರವಾಗಿ ಅಲ್ಲ. ಹೌದು, ಪಾರ್ಟಿ ಪರವಾಗಿ ಚುನಾವಣಾ ಅಧಿಕಾರಿ ಕಾನೂನಲ್ಲಿ ಪಾರ್ಟಿ ಪರವಾಗಿ ಹೋಗಿ ನೀವು ಪಾರ್ಟಿ ಪರವಾಗಲ್ಲ. ಚುನಾವಣಾ ಅಧಿಕಾರಿಗಳನ್ನೇ ಮುಖ್ಯ ಚುನಾವಣಾ ಅಧಿಕಾರಿ. ಎಲ್ಲಾ ಮೀಡಿಯಾಗಳು, ಎಲ್ಲಾ ಪಕ್ಷಗಳು ಸಹ ಜಾಗೃತಿ ಮೂಡಿಸಬೇಕು ಅಂತ ಹೇಳಿದ್ದಾರೆ. ಚುನಾವಣಾ ಆಯೋಗ ಕೇಳ್ಬಿಡಿ, BLOಗಳ ಅಗತ್ಯ ಇಲ್ಲ, ಪಾರ್ಟಿ ಏಜೆಂಟ್ಗಳೇ ಮಾಡ್ಕೊ ಬರ್ತೀವಿ ಅಂತ ಹೇಳ್ಬಿಡಿ. BLOಗಳಿಗೆ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಅವ್ರು ಸ್ಟ್ರೆಸ್ ಮಾಡ್ಕೊಳ್ಳಿ ಅಂತ ನಾವ್ ಹೇಳಿಲ್ಲ ಮೇಡಮ್. ಸ್ಟ್ರೆಸ್ ಮಾಡ್ಕೊಬಾರ್ದು. ನಾನು ಹೇಳ್ದೆ ಲೆಕ್ಕಾಚಾರದ ಪ್ರಕಾರ ಹೇಳಿದೆ, ಒಂದು ದಿವಸಕ್ಕೆ ಎಷ್ಟು ಮಾಡ್ಬೋದು ಅಂತ ಹೇಳಿ. ಸ್ಟ್ರೆಸ್ ಮಾಡ್ತಿರೋರು ಅವ್ರ ಹೈಯರ್ ಆಫೀಸರ್ಸ್ಗಳು, DCSಗಳು. ಅವ್ರು ಯಾಕೆ ಮಾಡ್ತಿದಾರೆ ಗೊತ್ತಿಲ್ಲ. 7 ದಿವಸಕ್ಕೆ ಮಾಡಬೇಕು, 8 ದಿವಸಕ್ಕೆ ಮಾಡಬೇಕು, ಟಾರ್ಗೆಟ್ ರೀಚ್ ಮಾಡಬೇಕು ಅಂತಕ್ಕಂಥ ತಪ್ಪು. 30 ದಿವಸ ಕೊಟ್ಟಿದ್ದಾರೆ, ಆ ಸಮಯದಲ್ಲಿ ಮಾಡಬೇಕು. ಬಂದೆ ಒಂದ್ ಸೆಕೆಂಡ್. SIR ಅಥವಾ ಮತಪಟ್ಟಿ ಪರಿಷ್ಕರಣೆ ಅಂತ ಫಿಲ್ಟರ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಲ್ಲ, ಪ್ರಶ್ನೆ ಮಾಡಬೇಕಾಗಿರೋದು ಯಾರಿಗೆ ಅಂದ್ರೆ ಆಡಳಿತದಲ್ಲಿರುವಂಥವ್ರಿಗೆ. BLAಗಳನ್ನ ನೀವೇ ಮಾಡಿದ್ರು, BLOಗಳು ಚುನಾವಣಾ ಆಯೋಗದ ಅಡಿಯಲ್ಲಿ ಬರ್ತಾರೆ ಅಂತ ಹೇಳ್ತೀರಿ. ಬಟ್ ಅದೇ BLOಗಳಿಗೆ ನಿಮ್ಮ ಸರ್ಕಾರವೇ ಸಂಬಳ ಕೊಡೋದು. ನೀವು ಹೇಳ್ದಂಗೆ ಕೇಳಲ್ವಾ ಅವರು ಅಂತ ಆರೋಪಗಳನ್ನ ಜನ ಮಾಡ್ತಾ ಇದ್ದಾರೆ ಸ್ವಾಮಿ. ವಿದ್ಯಾಮಲ್ನಾಡ್ ಮಾಡ್ತಾ ಇರೋದಲ್ಲ, ವಿಸ್ತಾರ ಮಾಡ್ತಾ ಇರೋದಲ್ಲ, BJP ಅಥವಾ ವಿರೋಧ ಪಕ್ಷದವ್ರು ಮಾಡ್ತಾ ಇದ್ದಾರೆ, ಜನ ಮಾಡ್ತಾ ಇದ್ದಾರೆ. ಉತ್ತರ ಕೊಡಿ ಅಂತ ಹೇಳಿದ್ರೆ ಕಳ್ಸಲ್ವಂತೆ. ನಿಮ್ಮ ಪಕ್ಷದಲ್ಲಿ ವಕ್ತಾರರಿಲ್ವಾ? ನಂಬರ್ 1. ರಾಮನಗರ, ಕೋಲಾರ, ಜೊತೆಗೆ ಇನ್ನೆಲ್ಲೆಲ್ಲಾಯ್ತು, ಮೈಸೂರು ಭಾಗದಲ್ಲಿ ಜಾತ್ರೆ ಮಾಡ್ತಾ ಇದ್ದೀರಲ್ಲ, ಮನೆ ಕಳಿಸಿ ನೀವು. ಅಲ್ಲ, ಮನೆಗೆ ಕಳಿಸಿ ನೀವು ಯಾರಿದ್ದಾರೆ ಯಾರಿಲ್ಲ ಅಂತ ಶೋಧ ಮಾಡ್ಬೇಕು ಅಥವಾ ಫಿಲ್ಟರ್ ಮಾಡ್ಬೇಕು ಅಂದ್ರೆ ಮಸೀದಿಗಳಲ್ಲಿ ಮಾಡಿಸ್ತೀರಂತೆ, ಛತ್ರಗಳಲ್ಲಿ ಮಾಡಿಸ್ತೀರಂತೆ. ಅದೇನ್ ಜಾತ್ರೆನಾ, ಮದ್ವೆನಾ? ಅಧಿಕಾರ ಕೊಟ್ಟವ್ರು ಯಾರು? ಆಮೇಲೆ ಈ ಪಶ್ಚಿಮ ಬಂಗಾಳದಲ್ಲಿ, ಕೇರಳದಲ್ಲೆಲ್ಲ
ವೋಟರ್ಸ್ ಗಳನ್ನ ಕಟ್ ಮಾಡ್ತಾ ಇದ್ದಾರೆ ಅಂತ ಆತಂಕ ಆದ್ರೆ ರಾಜ್ಯದಲ್ಲಿ ಏನ್ ಆತಂಕ ಗೊತ್ತಾ? ವೋಟರ್ಸ್ ಗಳನ್ನ ಸೇರಿಸ್ಕೊಳ್ತಾ ಇದ್ದಾರೆ. 45 ಲಕ್ಷ ಎಕ್ಸ್ಟ್ರಾ ಆಡ್ ಆಗ್ಬಾರ್ದಂತೆ. ಇದ್ಯಾವುದೂ ನಾವು ಮಾಡ್ತಾ ಇರೋ ಆರೋಪ ಅಲ್ಲ. ಈ ಗುಡ್ಡೆ ಹಾಕೊಂಡು ಇಲ್ದಲೇ ಇರೋರನ್ನ ಸೇರಿಸ್ತಾ ಇದ್ದಾರೆ ಎನ್ನುವ ಆರೋಪವನ್ನ ಮಾಡ್ತಾ ಇರೋದು ವಿರೋಧ ಪಕ್ಷದವರು. ಜನ ಕೇಳ್ತಾ ಇದ್ದಾರೆ, ಕಳಿಸ್ತೀರಿ, ಉತ್ತರ ಕೊಡಿಸ್ತೀರಿ ಅಂದ್ರೆ ಹಾರ್ಷ ಕೇಳ್ತಾರಂತೆ ಪ್ರಶ್ನೆಯನ್ನ. ಇದ್ದಂಗೆ ಕೇಳಿದ್ರೆ ಆದ್ರೆ ಅದೇನೋ ಎದ್ದು ಬಂದು ಎದೆಗೋದ್ರು ಅಂತಾರಲ್ಲ, ಹಂಗೆ ಉತ್ತರ ಕೊಡಕ್ಕಾಗ್ಲಿಲ್ಲ, ಹೋಮ್ವರ್ಕ್ ನಿಮ್ ಕಡೆಯಿಂದ ಆಗಿಲ್ಲ ಅಂಡ್ ನೀವು ಮಾಡ್ತಾ ಇರೋದೇ ಎಡವಟ್ಟು ಅನ್ನೋದಾದ್ರೆ ಈ ರೀತಿಯ ಕಳ್ಳಾಟಗಳನ್ನ ಕಾಂಗ್ರೆಸ್ ಪಕ್ಷ ಬಹುಶಃ ಮಾಡುತ್ತೇನೋ. ಅಂಡ್ ಅಗೇನ್ ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ಈ ಸ್ಟೇಟ್ಮೆಂಟ್ ಸಮಾಜದವ್ರು ಕೇಳ್ತಾರೆ. ಕಳಿಸ್ರಿ ಯಾರನ್ನಾದ್ರೂ, ಉತ್ತರ ಕೊಡಿ. ಆಗ್ತಾ ಇಲ್ವಾ? ಜಾತ್ರೆ ತರ ಜನರನ್ನ ನೀವು ಸೇರಿಸ್ತಾ ಇಲ್ವಾ? ಹಾಗಾದ್ರೆ ಇಲ್ಲ ಅನ್ನೋದಾದ್ರೆ ಬಂದು ಪ್ರೂವ್ ಮಾಡಿ. ಹೌದು ಅನ್ನೋಕೆ ಇಷ್ಟೆಲ್ಲ ಉದಾಹರಣೆಗಳನ್ನು ಕೊಡ್ತಾ ಇದಾರಲ್ಲ. BLAಗಳು ನಿಮ್ಮ ಪಕ್ಷದವರೇ ಆದ್ರೂ ಕೂಡ BLOಗಳು ಕೂಡ ನೀವೇ ಸಂಬಳ ಕೊಟ್ಟು ಕೆಲಸ ಮಾಡಿಸ್ತಾ ಇರೋದು, ಹೌದಾ ಅಲ್ವಾ? ಅಂಡ್ ಚುನಾವಣಾ ಆಯೋಗ ರಾಜ್ಯದ್ದು ನಿಮ್ಮ ಕಂಟ್ರೋಲ್ನಲ್ಲಿ ಇರಲ್ವಾ? ಯಾಕೆ ಈ ರೀತಿಯಾಗಿ ಕಿರಿಕಿರಿ ಮಾಡ್ಕೊಳ್ತಾ ಇದ್ದೀರಿ? ಇಲ್ಲ ಅನ್ನೋದಾದ್ರೆ ಒಂದು ಉತ್ತರ ಕೊಡ್ಬೇಕಪ್ಪ. ಈ ಸ್ಪೋಕ್ ಪರ್ಸನ್ಸ್ ಅನ್ನೋರು ಇದಾರಾ ಇಲ್ವಾ ನಿಮ್ಮ ಪಕ್ಷದಲ್ಲಿ? ಹೇಳ್ಕೊಳಕ್ ದೊಡ್ಡ ಪಕ್ಷ. ಇನ್ನು ಮುಂದಕ್ಕವರು ಏನು ಮಾಡ್ತೀರಿ ಕಾದ್ ನೋಡೋಣ. ಎಸ್ ದಿಲೀಪ್ ಅವರೇ, ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು. ನಿಮ್ಮ ಅವಧಿಯಲ್ಲಿ ಇಂಥದ್ದು ಯಾವುದು ಎಡವಟ್ಟಾಗಿರ್ಲಿಲ್ವಾ SIR ಅಲ್ಲಿ? ಕಾಂಗ್ರೆಸ್ನಲ್ಲಿ ಮಾತ್ರ ಆಗಿದ್ದ? ನಮ್ಮ ಅವಧಿನಲ್ಲಿ ಅಂದ್ರೆ ಈ ಚಿಲುಮೆ ಅನ್ನೋದು ಒಂದು ಹಗರಣ ಆಗಿತ್ತು. ಎಸ್. ಏನಾಯಿತು? ಯಾರ ಅವಧಿಯಲ್ಲಿ ಆಗಿತ್ತು? ಅದಕ್ಕೂ ಇದಕ್ಕೂ ಅಂಥ ಮಹಾನ್ ವ್ಯತ್ಯಾಸ ಏನು? ನೋಡಿ, ಈಗ ಚಿಲುಮೆ ಅಂತಕ್ಕಂಥದ್ದು ಹಗರಣ ಆಗಿದೆ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ. ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ಸೇ ಇದೆ. ಅಕಸ್ಮಾತ್ ಹಗರಣ ಆಗಿದ್ರೆ, ಹಗರಣ ಮಾಡಿರ್ತಕ್ಕಂಥದ್ದು ಯಾರು ಮಾಡಿದ್ದಾರೆ, ಅವ್ರನ್ನ ಕಾನೂನು ಕ್ರಮವನ್ನು ಕೈಗೊಳ್ಳಿ, ಅವ್ರನ್ನ ಜೈಲ್ಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಲಿ. ಅದನ್ನು BJPಯಿಂದ ಯಾವುದೇ ರೀತಿ ಅದಕ್ಕೆ ನಾವು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ. ಅದೇ ರೀತಿ ಇವತ್ತು ನಡೀತಾ ಇರ್ತಕ್ಕಂಥ SIR ಅಷ್ಟೇ. SIRನಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ಏನೇನು ಇವರು ಭ್ರಷ್ಟಾಚಾರಗಳನ್ನು ಮಾಡ್ತಾ ಇದ್ದಾರೋ, ಏನೇನು ಇವರು ಕಾನೂನನ್ನು ಮೀರಿ ನಡ್ಕೊಳ್ತಾ ಇದ್ದಾರೋ, SIR ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೋ, ಅದನ್ನು ನಾವು ಖಂಡಿಸ್ತೀವಿ ಮೇಡಮ್. ಒಂದು ಮತ್ತು ಇನ್ನೊಂದು, ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವ್ರು ಬಂದು ಏನು ಹೇಳ್ತಾರೆ ಮೇಡಮ್, ನೀವೇನಾದ್ರೂ SIRನಲ್ಲಿ ಪಾಲ್ಗೊಳ್ಳಿಲ್ಲ ಅಂತಂದರೆ, ಅಥವಾ ನೀವೇನಾದ್ರೂ ವೋಟರ್ ಲಿಸ್ಟ್ ಸೇರ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಗೆ ಗ್ಯಾರಂಟಿ ಕಟ್ ಮಾಡಿಬಿಡ್ತೀವಿ ಅಂತೇಳಿ ಇವ್ರು ಗ್ಯಾರಂಟಿ ಅನೌನ್ಸ್ ಮಾಡಬೇಕಾದ್ರೆ ಇವ್ರು ಹೇಳಿದ್ದೇನು, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ಫ್ರೀ. ಏನು ಗ್ಯಾರಂಟಿಗೂ ಇದಕ್ಕೆ ಏನು ಸಂಬಂಧ? SIR ಹೆಂಗೆ ನಿಮ್ಮ ಚಿಹ್ನೆ ಹಾಕೊಂಡು MLAಗಳ ಫೋಟೋ ಹಾಕೊಂಡು ಜಾಗೃತಿ ಮೂಡಿಸ್ತಾ ಇದ್ದಾರೋ ಹಂಗೆ ಭಯದಲ್ಲಿ ಮೂಡಿಸ್ತಾ ಇರ್ಬೋದು. ಒಂದು ನಿಮಿಷ. ಈಗ ಉದಾಹರಣೆಗೆ ನಾನು ನೀವು ಮಾಡಿಬಿಟ್ರೆ ಏನೋ ಒಂದು ಜಾಗೃತಿ ಮೂಡಿಸ್ತಾ ಇದ್ದಾರೆ, ಇನ್ನೊಂದೇನೋ ಮಾಡ್ತಾ ಅಂತ ಅನ್ಬೋದು. ಒಂದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಬಂದ್ಬಿಟ್ಟು ಎದುರಿಸ್ತಾರೆ ಅಂತಂದ್ರೆ ಏನಿದು ಮೇಡಮ್? ಏನ್ ಹಾದಿ ಬೀದಿಲ್ ಹೋಗಾರ ಅವರು? ಅಲ್ಲ, ಸಂವಿಧಾನ ಈ ರಾಜ್ಯದ ಮುಖ್ಯಮಂತ್ರಿ ಫೋಟೋ ಹಾಕೊಂಡು ಪಕ್ಷದ ಚಿಹ್ನೆ ಹಾಕೊಂಡು ನೀವು ಮನೆ ಕೊಡ್ತಾ ಇದ್ರಲ್ಲ, ಅದು ಅವ್ರು ಏನಾದ್ರೂ ಎದುರಿಸಿದ್ರೆ, ಈಗ ಮಲ್ಲೇಶ್ವರಂನ ಅಶ್ವಥ್ ನಾರಾಯಣರವರು ಪಾಂಪ್ಲೆಟ್ಸ್ ಅಲ್ಲಿ ಮೇಡಮ್ ನೀವು ಆಸೆ ಆಮಿಷ ಒಡ್ಡುತ್ತಾ ಇದ್ದೀರಿ, ಅವ್ರು ಅದ್ರೊಳಗಡೆ ಆಸೆ ಆಮಿಷ ಯಾವುದು ಇಲ್ಲ. SIR ಬಗ್ಗೆ ಇರ್ತಕ್ಕಂಥದ್ದು, SIR ಬಗ್ಗೆ ಜಾಗೃತಿ ಇರ್ತಕ್ಕಂಥದ್ದು. ಹೌದು, ಫೋಟೋ ಹಾಕಿದ್ರೆ ತಪ್ಪಿಲ್ಲ, ಯಾಕೆ ಹಾಕ್ಬಾರ್ದು? ಜಾಗೃತಿ ಯಾಕೆ ಮೂಡಿಸಬಾರ್ದು? ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ. ಮುಖ್ಯಮಂತ್ರಿಗಳನ್ನೇ ದೊಡ್ಡ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ SIR ಬಗ್ಗೆ ಪಾಂಪ್ಲೆಟ್ಸ್ ಮಾಡಿಸಿ ಎಲ್ಲದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಹಾಕಿ ನೀವು ಜಾಹೀರಾತು ಕೊಡಿ. ಹೌದು, ಇದು ಜಾಹೀರಾತೆ ಅನ್ಕೊಳ್ಳಿ, ಇದು ಜಾಹೀರಾತೆ ಅನ್ಕೊಳ್ಳಿ. ಮನೆಗಲ್ಲ, ಪಾಂಪ್ಲೆಟ್ಸ್ ಕೊಟ್ಟಿದ್ದಾರೆ. SIR ಬಗ್ಗೆ ಜಾಗೃತಿ ಇಟ್ಸ್ ನಾಟ್ ರಿಗ್ಗಿಂಗ್. ಕಾಂಗ್ರೆಸ್ ರೀತಿ ನಾವು ರಿಗ್ಗಿಂಗ್ ಮಾಡ್ತಾ ಇಲ್ಲ, ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದೀವಿ. ರಿಗ್ಗಿಂಗ್ ಮಾಡ್ಲಿಕ್ಕೂ ಜಾಗೃತಿ ಮೂಡಿಸ್ಲಿಕ್ಕೂ ಬಹಳ ವ್ಯತ್ಯಾಸ ಇದೆ. ಮತ್ತೆ ಇನ್ನೊಂದು ಮೇಡಮ್, ಕೆಲಸ ಮಾಡಿ ನಿಮ್ ತಲೆ ಕಟ್ಟೋ ಕೆಲಸವನ್ನ ಸರ್ಕಾರದವ್ರು ಮಾಡ್ತಾ ಇದ್ದಾರಾ, ಅಧಿಕಾರಿಗಳು ಮಾಡ್ತಾ ಇದ್ದಾರಾ? ಅರ್ಜೆಂಟ್ ಅಲ್ಲಿ ಮುಗಿಸಿ ಅಂತ ಹೇಳಿ ಕೊನೆಗೆ ಏನಾದ್ರು ಎಡವಟ್ಟಾದ್ರೆ ನಿಮ್ ತಲೆ ಮೇಲೆ ಕಟ್ಟೋದನ್ನ. ಹೌದು, ನಾವು ಯಾವಾಗಲೂ ಕೇಳ್ತಾ ಇರೋದು ಏನಂತಂದ್ರೆ, ನಾವು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ, ತಯಾರಾಗಿದ್ವಿ. ನಾವು ನೌಕರರು ನಮ್ಮ ಕರ್ತವ್ಯದ ಜೊತೆಗೆ ಈ ಕೆಲಸವನ್ನ ಸಮಾರೋಪಾದಿಯಲ್ಲಿ ಒಂದು ಸೈನಿಕ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮಗೆ ಸರ್ಕಾರದಿಂದ, ಸಾರ್ವಜನಿಕರಿಂದ ಮತ್ತು ಎಲ್ಲ ಏನು BLAಗಳಂತ ಹೇಳ್ತಾ ಇದೀವಿ, ಅವರೆಲ್ಲರಿಂದನೂ ನಾವು ಸಹಕಾರವನ್ನು ಬಯಸ್ತೀವಿ. ಸಹಕಾರ ಕೊಟ್ಟರೆ ನಾವು ತುಂಬ ಚೆನ್ನಾಗಿ ಕೆಲಸ ಮಾಡಬಹುದು ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ತೀವಿ. ಇಲ್ಲ ಅಂತಂದರೆ ಈ ಥರ ಸಮಸ್ಯೆಗಳಾಗ್ತವೆ. ಏನು ತುಮಕೂರಲ್ಲಿ ಆಯಿತು, ಆ ಥರದ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ನಾವು ಮನುಷ್ಯರೇ, ಎಷ್ಟಂತ ಮಾಡೋಕ್ಕಾಗತ್ತೆ? ಒಂದು ದಿನದಲ್ಲಿ 30 ಮನೆಗೆ ಭೇಟಿ ಮಾಡೋದಂತಂದರೆ ನೀವು ಪ್ರಾಕ್ಟಿಕಲ್ ಮಾಡಿ ತೋರಿಸಿ ನಾನು ಹೇಳ್ಬೋದು. ಬೆಳಿಗ್ಗೆ ಹೋದರೆ ಸಿಗೋದಿಲ್ಲ, ಮಧ್ಯಾಹ್ನ ಹೋದರೆ ಸಿಗೋದಿಲ್ಲ, ಸಂಜೆ ಹೋದ್ರೆ ಸಿಗೋದಿಲ್ಲ. 3 ಸಲ ಮನೆಗೆ ಭೇಟಿ ಮಾಡಬೇಕು. ಒಂದ್ಸಲ ಹೋಗಿ ಎನೋಮಿನೇಟನ್ ಫಾರ್ಮ್ ಕೊಡಬೇಕು, ಮತ್ತೆ ಅದನ್ನ ಕಲೆಕ್ಟ್ ಮಾಡಬೇಕು, ಮತ್ತೆ ಅದನ್ನ ಮಾಡ್ತಾ ಇದ್ದೀರಾ.
ಇಲ್ಲ ಇಲ್ಲ ಅದಕ್ಕೆ ಮತ್ತೆ ಅವರನ್ನ ಅವ್ರು ಕೇಳ್ತಾರೆ ಇದನ್ನ ಹೇಗ್ ತುಂಬಬೇಕು ಹೇಗ್ ಮಾಡ್ಬೇಕು ಅಂತ ಹೇಳಿ ಕೇಳ್ತಾರೆ, ಮತ್ತೆ ಅವ್ರನ್ನ ಹೇಳ್ಬೇಕು. ಮಧ್ಯದಲ್ಲಿ ಇವ್ರು ಎಲ್ಲರೂ ಯಾರು ಫೋನ್ ಮಾಡಿದ್ರು ಫೋನ್ ಎತ್ತಬೇಕು. ಇಷ್ಟು ಕೆಲಸದ ಒತ್ತಡದಲ್ಲಿ ನಾವು ಕೇಳ್ತಕ್ಕಂಥದ್ದು ಒತ್ತಡ ಇಲ್ಲ ಅನ್ನುವಂತಹ ಆರೋಪವನ್ನು ಯಾರಾದ್ರೂ ಮಾಡಕ್ ಬಂದ್ರೆ ಅಂತಹ ಮುಟ್ಟಳ್ರು ಮತ್ತೊಬ್ರು ಖಂಡಿತವಾಗ್ಲು. ಬಟ್ ನಿಮ್ಗಳ ಕಡೆಯಿಂದಲೂ ಎಡವಟ್ಟ ಆಗ್ತಾ ಇದೆ. ಯಾರೋ ಒತ್ತಡ ತಂದ್ರು ಅನ್ಕೊಂಡು ಇಲ್ಲಿಗಲ್ ಆಗಿ ನಿಮ್ಗಳವರು ಕೆಲವ್ರು ಯಾಕೆ ಮಾಡ್ತಾ ಇದ್ದಾರೆ? ಇಲ್ಲ ಇಲ್ಲಿಗಲ್ ಆಗಿ ಯಾರು ಜಾತ್ರೆ ತರ ಮಾಡ್ತಾ ಇದ್ದಾರೆ. ಕೆಲವು ನೋಡ್ತಾ ಇದ್ರೆ ಕೆಳಗಡೆ ಎಲ್ಲ ಗುಂಪಕ್ಕಂಡ್ ಮಾಡ್ತಾರೆ. ನನಗೆ ಅನ್ಸುತ್ತೆ ನಾವೇನ್ ಇಲ್ಲಿ ನನ್ಗೆ ವರದಿ ಬಂದಿರೋದು ಅಥವಾ ನಾನ್ ಕೇಳಿರೋದು ಮತ್ತೆ ನಾನ್ ಕೂಡ ಕ್ಷೇತ್ರದಲ್ಲಿ ಹೋಗಿ ನೋಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾನು ಹೋಗಿ ನೋಡ್ದ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ BL ಅಂತ ಹೇಳಿ ಬರ್ತಾರೆ. ಒಂದು ಪಾರ್ಟಿಯವ್ರು ಬಂದ್ರೆ ಇನ್ನೊಂದು ಪಾರ್ಟಿಯವ್ರು ಬರೋದಿಲ್ಲ. ಆ ಸಂದರ್ಭದಲ್ಲಿ ಅವ್ರೇನ್ ಹೇಳ್ತಾ ಇದ್ದಾರೆ, ಮೇಡಮ್ ನಮ್ ಜನ ಇಷ್ಟು ಜನ ಇಲ್ಲಿ ಇದ್ದಾರೆ, ನೀವು ಇವ್ರಿಗೆ ಏನೋ ಫಾರ್ಮ್ ತುಂಬಿ ಕೊಡಬೇಕು ಮತ್ತೆ ಇದು ಮಾಡಬೇಕು ಅಂತ ಹೇಳಿದಾಗ ಇವ್ರು ಅಲ್ಲಿ ಕುತ್ಕೊಂಡು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಮಾಡಿರಬಹುದು. ಆದ್ರೆ ನೀವು ಅಲ್ಲಿಗೆ ಹೋಗೋದೇ ಮನೆಯಲ್ಲಿ ವಿರೋಧ ಮಾಡ್ತಾ ಇಲ್ಲ. ನಾವ್ ಇಲ್ಲೇ ಇದೀವಿ, ನಮ್ಮ ಮನೆನೇ ಇಲ್ಲೇ ಇದೆ ಅಂತ ಸಾವಿರಾರು ಜನ ಒಂದು ವಾಸ ಮಾಡ್ತಾರ. ವಾಸ ಮಾಡ್ತಕ್ಕಂಥ ಮನೆಗೆ ಹೋಗ್ಬೇಕು ಅಂತಕ್ಕಂಥದ್ದು ಕಾನೂನು ಇರ್ತಕ್ಕಂಥದ್ದು. ಫಾಲೋ ಮಾಡಿ. ಸೆಕೆಂಡ್ ದಿಲೀಪ್, ಟೇಕ್ ಅ ಬ್ರೇಕ್ ಆದ್ಮೇಲೆ ಈ ಚರ್ಚೆ ಮುಂದುವರ್ಸೋಣ. ವೆಲ್ಕಮ್ ಬ್ಯಾಕ್. SIR ಪ್ರಕ್ರಿಯೆಯಲ್ಲಿ ಈ ಪ್ರಮಾಣದ ತರಾತುರಿ ಅಥವಾ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ ಅನ್ನೋದೇ ಪ್ರಶ್ನೆ. ಅಗೇನ್ ನಾನು ಈ ಪ್ರಶ್ನೆನ ದಿಲೀಪ್ ಅವ್ರಿಗೆ ಕೇಳ್ತೀನಿ. ದಿಲೀಪ್ ಅವರೇ, ರಾಜ್ಯ ಚುನಾವಣಾ ಆಯೋಗ ಹಾಗಾದ್ರೆ ಸರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇಲ್ವಾ? ಅಲ್ಲ, ರಾಜ್ಯ ಚುನಾವಣಾ ಆಯೋಗ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಒಂದು ಹಡಿಯಾಳಾಗಿ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗವು ಹಂಗೆ ಮಾಡ್ತಾ ಇದೆ ಅಲ್ಲ, ಬರ್ತೀನಿ. ಕೇಂದ್ರ ಚುನಾವಣಾ ಆಯೋಗವು ಹಂಗೆ ಮಾಡ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗದಲ್ಲಿ ಬರ್ತಕ್ಕಂಥವ್ರು ನಾನು ನಿಮ್ಗೆ ಅವಾಗಿಂದ ನಾನು ಪದೇ ಅದನ್ನ ರಿಪೀಟ್ ಮಾಡಲಿದ್ರೆ ತಪ್ಪಾಗುತ್ತೆ ಅಂತ ಅನ್ಸುತ್ತೆ ಮೇಡಮ್. ಚುನಾವಣಾ ಅಧಿಕಾರಿಗಳು ಅಂತ ಯಾರು ಮಾಡಿರ್ತಾರೋ, ಮುಖ್ಯ ಚುನಾವಣಾ ಅಧಿಕಾರಿಗಳು ಅಂತ ಏನು ಮಾಡಿರ್ತಾರೋ ಅವರನ್ನು ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡುತ್ತೆ. ಆದರೆ ಇಲ್ಲಿರ್ತಕ್ಕಂಥ ಯಾರು BLO ಬರ್ತಾರೆ, ತಹಶೀಲ್ದಾರ್ ಬರ್ತಾರೆ ಆ್ಯಂಡ್ DC ಬರ್ತಾರೆ, ಇವರೆಲ್ಲರೂ ಸಹ ರಾಜ್ಯ ಸರ್ಕಾರದ ಅಂಡರಲ್ಲೇ ಬರ್ತಾರೆ. ಅವ್ರಿಗೆ ಇವತ್ತು ಏನು ಮಾಡ್ತಿದೆ ರಾಜ್ಯ ಸರ್ಕಾರ, ಸ್ವತಃ ಮುಖ್ಯಮಂತ್ರಿಗಳನ್ನು ಸೇರಿಕೊಂಡು ಅವರಿಗೆ ಬೆದರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವೇನಾದರೂ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಪರವಾಗಿ, ನೀವೇನಾದರೂ ಸರಿಯಾಗಿ ವೋಟರ್ಸ್ಗಳನ್ನ ನೀವು ಮ್ಯಾಪಿಂಗ್ ಮಾಡಲಿಲ್ಲ ಅಂದರೆ, ಈಗ ನೋಡಿ ಇದೇ ಕಲಬುರಗಿನಲ್ಲಿ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಕಲಬುರಗಿನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಮ್ಯಾಪಿಂಗ್ 99% ಮ್ಯಾಪಿಂಗ್ ಆಗಿದೆ ಅಂತ ಕೇಳಲ್ಪಟ್ಟೆ. ಸಾಧ್ಯನೇ ಇಲ್ಲ ಹೈಯೆಸ್ಟ್ ಮ್ಯಾಪಿಂಗ್ ಆಗಲಿಕ್ಕೆ. ಅವ್ರಿಗೆ ಎದುರಿಸಿರ್ತಕ್ಕಂಥದ್ದು ನಿಮ್ಗೆ ಅವು ಏನು ಮಾಡ್ತಿರೋ ಗೊತ್ತಿಲ್ಲ, ಮ್ಯಾಪಿಂಗ್ ಮಾಡಲೇಬೇಕು, ಎಲ್ಲರೂ ಸೇರಿಸಬೇಕು. ರಾಜ್ಯ ಚುನಾವಣಾ ಆಯೋಗ ಯಾರ ಅಂಡರ್ನಲ್ಲಿ ಬರುತ್ತೆ? ರಾಜ್ಯ ಚುನಾವಣಾ ಆಯೋಗ ರಾಜ್ಯ ಸರ್ಕಾರದ ಅಂಡರ್ ಬರುತ್ತೆ. ಕೇಂದ್ರ ಚುನಾವಣಾ ಆಯೋಗಕ್ಕೂ ರಾಜ್ಯ ಚುನಾವಣಾ ಆಯೋಗಕ್ಕೂ ಸಂಬಂಧವೇ ಇಲ್ಲ. ಸಂಬಂಧ ಇದೆ, ಆದ್ರೆ ಅವರಿಬ್ಬರೂ ಸಹ ಒಂದು ಮೈತ್ರಿಯೊಂದಿಗೆ ಕೆಲಸ ಮಾಡ್ಕೊತಾ ಹೋಗ್ಬೇಕು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಕೆಲಸ ಮಾಡ್ಕೊತಾ ಹೋಗ್ಬೇಕು. ಆದ್ರೆ ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ಹಸ್ತಕ್ಷೇಪ, ರಾಜ್ಯ ಸರ್ಕಾರ ಹಸ್ತಕ್ಷೇಪ ಮಾಡ್ತಾ ಇದೆ. ಈ ರೀತಿಯ ಲೂಪ್ ಹೋಲ್ಸ್ ಗಳಾಗುತ್ತೆ ಅಂತ ಮುಂಚೆ SIR ಮಾಡೋಕ್ಕಿಂತ ಮುಂಚೆ ಲೂಸ್ ಮೇಡಮ್, ಕಾನೂನುಗಳು ಇರ್ತಕ್ಕಂಥದ್ದನ್ನೇ ಫಾಲೋ ಮಾಡ್ಲಿಕ್ಕೆ ಅದು ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜ್ಯ ಸರ್ಕಾರ ಮಾಡಲೇಬೇಕಾಗುತ್ತೆ. ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ SIR ಅಂತಕ್ಕಂಥದ್ದನ್ನ ರಾಜ್ಯ ಸರ್ಕಾರ ಫಾಲೋ ಮಾಡಬೇಕಾಗುತ್ತೆ. ಆದ್ರೆ ಇವ್ರಿಗೆ ಇಷ್ಟ ಬಂದಂಗೆ ಇವ್ರ ಪರವಾಗಿ ತಿರುಗಿಸ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇದು ಒಂಥರ ದೇಶ ವಿರೋಧಿ ಕೆಲಸ. ಇವ್ರು ಮಾಡ್ತಿರ್ತಕ್ಕಂಥದ್ದು ಕಾನೂನು ವಿರುದ್ಧವಾಗಿರತ್ತ ಕೆಲಸ, ಸಂವಿಧಾನ ವಿರೋಧಿ ಕೆಲಸ, ಇದು ಪ್ರಜಾಪ್ರಭುತ್ವ ವಿರುದ್ಧವಾದ ಕೆಲಸ. ಇದನ್ನ ದಯಮಾಡಿ ಬಿಡ್ಬೇಕು ಇವರು. ಎಲ್ಲೆಲ್ಲಿ ಬಿಜೆಪಿ ಇಲ್ವೋ ಅಂತ ಕಡೆಯಲ್ಲೂ SIR ಸಕ್ಸಸ್ಫುಲ್ ಆಗಿದೆ. ಕರ್ನಾಟಕದಲ್ಲಿ ಮಾತ್ರ ಆಗ್ತಾ ಇಲ್ಲ ಅಂದ್ರೆ ಬಿಜೆಪಿ ಭಯನಾ ನಿಮಗೆ? ಅಲ್ಲ, ಬಿಜೆಪಿ ಭಯ ಅಲ್ಲ. ಈಗ ನೋಡಿ, ವೆಸ್ಟ್ ಬೆಂಗಾಲ್ನಲ್ಲಿ ಆಯಿತು, ಮತ್ತೆ ತಮಿಳ್ನಾಡಲ್ಲಿ ಆಯಿತು, ಮತ್ತೆ ಕೇರಳದಲ್ಲಿ ಆಯಿತು. ಆದರೆ ವೆಸ್ಟ್ ಬೆಂಗಾಲ್ನಲ್ಲಿ ಯಾವ್ಯಾವ ರೀತಿ ಏನೇನಾಯಿತು ಹಿಂಸಾಚಾರ ಅಂತಕ್ಕಂಥದ್ದು ಗೊತ್ತಿದೆ. ಆದರೆ ಕರ್ನಾಟಕದಲ್ಲಿ ಇವತ್ತು ಇವರೆಲ್ಲ ಒಂದು ಕಡೆ ಕರ್ನಾಟಕವನ್ನು ಕಾಂಗ್ರೆಸ್ ಸೆಂಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥ AICC ಅಧ್ಯಕ್ಷರು ಕರ್ನಾಟಕದವರೇ, ಮುಖ್ಯಮಂತ್ರಿಗಳು ಸ್ವಲ್ಪ ಆ್ಯಶ್ ಮೈಂಡೆಡ್ ಇದ್ದಾರೆ, ಭಾಳ ಅಗ್ರೆಸಿವ್ ಆಗಿ ಅಧಿಕಾರಿಗಳನ್ನ ಎದುರಿಸ್ತಾರೆ. ಅವ್ರ ಹಿನ್ನೆಲೆ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ಎಲ್ಲರೂ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ನಿಮ್ಮ ಹತ್ರ ಎಲ್ಲಾದ್ರೂ ಪ್ರೂಫ್ ಇದೆಯಾ? ಅಧಿಕಾರಿಗಳಿಗೆ ಎದುರಿಸಿದ್ದಾರೆ, ಛತ್ರದಲ್ಲಿ ಮಾಡಿಸು ಅಂತಂದಿದ್ದಾರೆ ಕಾಂಗ್ರೆಸ್ನವರು, ಪ್ರೂಫ್ ಇದೆಯಾ? DK ಶಿವಕುಮಾರ್ ಅವರು ಮೀಡಿಯಾ ಮುಂದೆನೆ ಬಂದು ಹೇಳ್ತಾರೆ, ಏನಂತ, ನಿಮ್ ಗ್ಯಾರಂಟಿ ಕಟ್ ಮಾಡ್ಬಿಡ್ತೀವಿ ನಾವು ಅಂತ ಹೇಳಿ. ಏನಿದು ಗ್ಯಾರಂಟಿ? ಅಲ್ಲಲ್ಲ, ವೋಟರ್ ಐಡಿಗೂ ಗ್ಯಾರಂಟಿಗೆ ಏನ್ ಸಂಬಂಧ ಮೇಡಮ್? ಅಲ್ಲ, ಈಗ ಇವ್ರು ಗ್ಯಾರಂಟಿ ಅನೌನ್ಸ್ ಮಾಡ್ಬೇಕಾದ್ರೆ ಹೇಳಿಲ್ಲ ವೋಟರ್ ಐಡಿನ. ಬಿಜೆಪಿ MLAಗೂ ಪಾಂಪ್ಲೆಟ್ಗೂ ಅವ್ರ ಮನೆಗೆ ಹೋಗಿ ಹಂಚೋದಕ್ಕೂ ಏನ್ ಸಂಬಂಧ? SIRಗೂ ಬಿಜೆಪಿಗೂ ಏನ್ ಸಂಬಂಧ? ಹೌದು, ಯಾಕಿಲ್ಲ? ಹಂಗೆ ಆಗುತ್ತೆ. ಸಾಮಾಜಿಕ ಜವಾಬ್ದಾರಿ ಅದು. ಬಿಜೆಪಿ ಸಾಮಾಜಿಕ ಜವಾಬ್ದಾರಿ, ಜನಗಳಲ್ಲಿ ಜಾಗೃತಿ ಮೂಡಿಸತಕ್ಕಂಥದ್ದು. ಪಾಂಪ್ಲೆಟ್ಸ್ ಕೊಡ್ತಕ್ಕಂಥದ್ದು. ಅಲ್ಲಿ ನಾವು ಬಿಜೆಪಿ ವೋಟ್ ಹಾಕಿ ಅಂತ ಹೇಳಿಲ್ಲ, ಅಲ್ಲಿ ಬಿಜೆಪಿ ವೋಟ್ ಹಾಕಿ ಅಂತ ಹೇಳಿಲ್ಲ. ಅಲ್ಲಿ JDS ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಮಾತ್ರ ಅಂತ ಹೇಳಿಲ್ಲ. ನಾವು ಕಾಂಗ್ರೆಸ್ನವ್ರ ಮನೆಗೂ ಕೊಟ್ಟಿದ್ದೀವಿ, JDSನವ್ರ ಮನೆಗೂ ಕೊಟ್ಟಿದ್ದೀವಿ, ಬಿಜೆಪಿ ಮನೆಗೂ ಕೊಟ್ಟಿದ್ದೀವಿ. ಜಾಗೃತಿ ಮೂಡಿಸ್ತಾ ಇದ್ದೀವಿ, ನಾವು ಯಾರು ಎದುರಿಸ್ತಾ ಇಲ್ಲ. ನಿಮ್ಮ ಮನೆಯ ಕರಪತ್ರ, ನಿಮ್ಮ ಪಕ್ಷದ ಕರಪತ್ರ SIR ನೆಪದಲ್ಲಿ ನನ್ನ ಮನೆಗೆ ಯಾಕ್ರಿ ಬರ್ಬೇಕು?
ನಿಮ್ ಮೇಡಮ್ ನೋಡಿ, ಯಾಕೆ ಎಲ್ಲಾ ಬರ್ಬೇಕು? ಮನೆಗೂ ಕೊಟ್ಟಿದೀವಿ ನಾವು. ಅದೇ ಯಾಕೆ ಬರ್ಬೇಕು? ಆದ್ರೆ ಎಲ್ಲಾ ಕ್ಷೇತ್ರಗಳಲ್ಲ, ನನ್ನ ಕೆಲವರು ಮನೆ ಪರ್ಸನಲ್ ಅಲ್ಲ ಇಂಟ್ರೆಸ್ಟ್ ರೀ. ತಗೊಂಡು ನನ್ನ ಪರ್ಸನಲ್ ಮನೆ ಇಂಟ್ರೆಸ್ಟ್ ಅಂದ್ರೆ ತಗೊಂಡು ದಿಲೀಪ್ ಮನೆ ಅಲ್ಲ, ನನ್ನ ಮನೆ ಅಂದ್ರೆ ರಿಷಿಕಾ ಮನೆ. ಅದು ಅವರ ಸಾಮಾಜಿಕ ಜವಾಬ್ದಾರಿ. SIR ನೆಪದಲ್ಲಿ ನಿಮ್ಮ ಪಕ್ಷದ ಚಿಹ್ನೆ ನನ್ನ ಮನೆ ಒಳಗೆ ಯಾಕೆ ಬರಬೇಕು ಕೇಳ್ತಾ ಇದ್ದೀನಿ. ಸಾಮಾಜಿಕ ಜವಾಬ್ದಾರಿ ಅದು. ಸಾಮಾಜಿಕ ಜವಾಬ್ದಾರಿ ನೀವು BJP ನೀವು ದಯಮಾಡಿ ಈ ಚಿಹ್ನೆ ಪ್ರಶ್ನೆಯನ್ನ ಸಂಬಂಧ. ಮುಖ್ಯ ಚುನಾವಣಾಧಿಕಾರಿಗಳನ್ನ ಏನು ಕೇಳಬೇಕು. ಸಂಬಂಧ? ಹಾಗಾದ್ರೆ ಅದು BJP ಅವ್ರ ಪ್ರಶ್ನೆಗೆ ಉತ್ತರ ಕೇಳ್ತಾ ಕೊಡ್ತೀನಿ. ಇದ್ದೀನಿ. ಆಗ ಇದು ತಪ್ಪಾದ್ರೆ ಇವರು ಹಸ್ತದ ಒಂದು ಸಿಂಬಲ್ ಅನ್ನ ಹಾಕೊಂಡು ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲಾ ಬ್ಯಾನರ್ಗಳಲ್ಲಿ ಇಡೀ ರಾಜ್ಯಾದ್ಯಂತ ಇವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರಲ್ಲ, ಪ್ರಮೋಷನ್ ಮಾಡಿದಾರಲ್ಲ, ಅದು ತಪ್ಪೇ ಅಲ್ವಾ? ಕೊಡ್ರಿ ನೀವು ಅದು ತಪ್ಪೇ ಅಲ್ವಾ? ಬರ್ತಾ ನಮ್ಗೆ ತಪ್ಪಾದ್ರೆ ಅದು ತಪ್ಪೇ. ಅದು ತಪ್ಪು ಅಲ್ಲ, ಕೇಳಿಸ್ಕೊಳ್ಳಿ. ಹಂಗ್ ಮಾಡೋದಾದ್ರೆ ನೀವು ಮನೆಗೆ ಬಂದು ಕೊಡ್ತೀರಿ. ಅಲ್ಲ, ಒಂದು ಜವಾಬ್ದಾರಿಯುತ ಸರ್ಕಾರ, ಒಂದು ಜವಾಬ್ದಾರಿಯುತ ಸರ್ಕಾರ, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಸರ್ಕಾರ ಈ ಕೆಲಸ ಮಾಡ್ತಾ ಇದೆ ಅಂತ ಅಂದಾಗ ಇದಕ್ಕೆ ಒಂದು ಬೇಸಿಕ್ ಜವಾಬ್ದಾರಿ ಗೊತ್ತಿರ್ಬೇಕಾಯ್ತಲ್ಲ. ಅವ್ರು ಎಡ್ವರ್ಟ್ ಮಾಡಿದ್ರು ಅಂತ ನೀವು ನಾವು ಮುಂದುವರಿಸ್ತೀರಾ? ಎಡವಟ್ ಮಾಡ್ತಾ ಇಲ್ಲ, ನಾವು ಮಾಡ್ತಿರ್ತಕ್ಕಂಥದ್ದು, ನಾವು ಯಾವ್ದು ಪ್ರಮೋಷನ್ ಕೊಟ್ಟಿಲ್ಲ, ನಾವು ಮಾಡ್ತಿರ್ತಕ್ಕಂಥದ್ದು ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದೀವಿ. ಇದು ನಮ್ಮ ಸಾಮಾಜಿಕ ಜವಾಬ್ದಾರಿ. ಓಕೆ, ನೋಡಿ ಮೇಡಮ್, ಇಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಪಾರ್ಟಿ ಎಲ್ಲೆಲ್ಲಿದೆ, ಇಂಥ ಕಡೆ SIR ನಲ್ಲಿ ಇಂಥ ಎಡವಟ್ಟು ಆಗ್ಬಿಟ್ಟಿದ್ರೆ ಕಾಂಗ್ರೆಸ್ ಹುರಿದು ಮುಕ್ಕು ಬಿಡ್ತಾ ಇತ್ತು ನಿಮ್ಮನ್ನ. ಹಿಂಗ್ ಛತ್ರದಲ್ಲಿ ಮಾಡೋದು, ಮಸೀದಿಯಲ್ಲಿ ಮಾಡೋದು. ಇಲ್ಲಿ ನೀವೇನ್ ಮಾಡ್ತಾ ಇದೀರಿ? ನಿಮ್ಮ ಅಸ್ತಿತ್ವದ ಪ್ರಶ್ನೆ ಬರುತ್ತೆ ನಮಗೆ ರಾಜ್ಯದಲ್ಲಿ. ಮೊದಲನೇ ವಿಚಾರ, 2024ರಲ್ಲಿ ನಮ್ಮ 2025ರಲ್ಲಿ ನಮ್ಮ ಚುನಾವಣೆ ನಡೀತು ಡೆಲ್ಲಿಯಲ್ಲಿ. ಅಲ್ಲಿಂದಾನೇ ಹೇಳ್ತೀನಿ, 42,000 ವೋಟರ್ಸ್ ಅನ್ನ ಡಿಲೀಟ್ ಮಾಡಿದ್ರು. ಮೇಡಮ್, ಒಂದ್ ನಿಮಿಷ ನಾನು ಅಲ್ಲಿಂದಾನೇ ತಗೊಂಡ್ ಬರ್ತೀನಿ. ಪಕ್ಷ ಇದೆಯಾ? ಖಂಡಿತವಾಗ್ಲೂ ಇದೆ. ನಾವು ಕೂಡ ಈಗ 42,000 ವೋಟರ್ಸ್ ಅಲ್ಲಿ ಎಲ್ಲಿ ಡಿಲೀಟ್ ಮಾಡಿದ್ರು ಕೂಡಲೇ ನಾವು ಕೂಡ ಅಲ್ಲಿ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿ ನಾವು ಚುನಾವಣೆ ಸಂದರ್ಭದಲ್ಲಿ ಅವೆಲ್ಲವನ್ನ ನಡೆದಿದೆ. ಅದಾದ ನಂತರ ಕರ್ನಾಟಕದಲ್ಲಿ ಬಂದಾಗ ನಮ್ಮ ಪಕ್ಷವೂ ಕೂಡ ಮನೆಗೆ ಇಲ್ಲೇ ಫೋಟೋಗಳನ್ನ ಈಗಲೇ ತೋರಿಸ್ತೀನಿ, ನಾವು ಕೂಡ BLAಗಳಾಗಿ ನೇಮಕ ಆಗಿದ್ದೀವಿ. ನಾವು ಕೂಡ ಈಗ ಬೆಂಗಳೂರಲ್ಲಿ ಸರಿ ಸುಮಾರು ನಾವು ಏನಿಲ್ಲ ಅಂದ್ರೂ ಒಂದು 2,000 ಅಷ್ಟು ನಾವು ಆಗಿದ್ದೀವಮ್ಮ. 64,000 ಬೂತ್ ಅಲ್ಲಿ ಖಂಡಿತ ಒಂದ್ ನಿಮಿಷ ನಾವು ಅದನ್ನೇ ಹೇಳ್ತಿರೋದು. BJPಯ ಒಂದು ಬೃಹತ್ ಏನು ಪಕ್ಷ ಇದೆ ಇವತ್ತು, ಪ್ರತಿ ಒಂದು ಗಲ್ಲಿಯಲ್ಲೂ ಪ್ರೇಜ್ ಪ್ರಭು ಅನ್ನೋ ಒಂದು ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಅದನ್ನ ನಾವು ಮೆಚ್ಕೊಳ್ಳೇಬೇಕು. ಪೇಜ್ ಪ್ರಭು ಅಂತಾರೆ, ಪ್ರಮುಖ ಅಂತಾರೆ. ಸೊ ಆ ರೀತಿ ಪಕ್ಷಗಳು ಇವತ್ತು ಅವ್ರದ್ದು ಕೆಲಸ ಮಾಡ್ತಿದೆ. ಇಲ್ಲಾಂದ್ರೆ ನಾನು ಯಾಕೆ ನಿಮ್ಮ ವಾಹಿನಿ ಮುಂದೆ ಕುತ್ಕೊಂಡು ಮಾತಾಡ್ತೀನಿ ಇವತ್ತು? ನೋಡಿ, ನಾನು ಫೋಟೋಸ್ ತೋರಿಸ್ತಾ ಇದ್ದೀನಿ. ಮೇಡಮ್, ಒಂದ್ ನಿಮಿಷ ನೀವು ಅರ್ಥ ಮಾಡ್ಕೋಬೇಕು. ಎಲ್ಲಿ ನಮ್ಮ ಅಸ್ತಿತ್ವ, ಈಗ ಉದಾಹರಣೆ ಡೆಲ್ಲಿಯಲ್ಲಿ ಆಗಿರ್ಬೋದು, ಗೋವಾಲಾಗಿರ್ಬೋದು, ಪಂಜಾಬ್ ಅಲ್ಲಿ ನಾವು ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾ ಇದೀವಿ. ಆದರೆ ಅನ್ಫಾರ್ಚುನೇಟ್ಲಿ ಕರ್ನಾಟಕದಲ್ಲಿ ನಮ್ಮ ನೆಲೆಯನ್ನ ಈಗ ಊರಿಸ್ಕೊಳ್ತಾ ಇದೀವಿ. ನಾವು ಸಹ ಬರಬೇಕು. ಇವರೇ 26 ವರ್ಷ ತಗೊಂಡಿದ್ದಾರೆ ಒಂದು ಪಕ್ಷವಾಗಿ ಇವತ್ತು ಕರ್ನಾಟಕದಲ್ಲಿ ನೆಲೆ ಊರೋದಿಕ್ಕೆ. ಹಾಗಿರ್ಬೇಕಾದ್ರೆ ನಾವು 10 ವರ್ಷದ ಹಿಂದೆ ಬಂದಿರುವಂತ ಪಕ್ಷ ಏಕಾಏಕಿ ಮಗು ಹುಟ್ಟಿದ ತಕ್ಷಣ ಊಟ ಮಾಡುತ್ತೆ ಅನ್ನೋದಕ್ಕಾಗುತ್ತಾ? ಅದು ಸ್ಟೇಜ್ ಬೈ ಸ್ಟೇಜ್ ಬರಲೇಬೇಕು. ಆಗೋದಿಲ್ಲ ಅಂತ ಹೇಳ್ತಿಲ್ಲ ಮೇಡಮ್. ನಮ್ಮ ಎಲ್ಲಿ ಬಲಿಷ್ಠವಾಗಿ ನಾವು ನಿಂತಿದೀವೋ ಅಲ್ಲಿ ನಮ್ಮ ಕೈಯಲ್ಲಾದಂತಹ ಪ್ರಯತ್ನಗಳು ಮಾತಾಡಿದ್ವಿ. ECIಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಕಂಪ್ಲೇಂಟ್ ಮಾಡಿದ್ದೀವಿ. ECI ಮೀಟಿಂಗ್ ಮುಂದಕ್ಕೆ ನಾವೇ ಅಲ್ಲೇ ಹೋಗ್ತಾ ಇದೀವಿ, BLAಗಳಾಗಿ ಹೋಗ್ತಾ ಇದೀವಿ. ಜೊತೆಗೆ ಈಗ ಇಲ್ಲಾಂದ್ರೆ ನಾನೇ ಮೇಡಮ್ ನಮ್ಗೆ ಪ್ರೊಸೀಜರ್ ಗೊತ್ತಿಲ್ಲ ಅಂತ ಹೇಳ್ಬೇಕು. ನಾವು ನ್ಯಾಷನಲ್ ಪಾರ್ಟಿ. ಈಗ ನನಗೆ ಅದು ಗೊತ್ತಿಲ್ಲ. ಒಂದ್ ನಿಮಿಷ ಈಗಲ್ಲ, ಜೊತೆಗೆ ಹೋಗ್ತಾ ಇದೀವಿ. ಒಂದ್ ನಿಮಿಷ ನೀವು ಅದನ್ನ ನಮ್ಗೆ ಹೇಳ್ಕೊಡ್ಬೇಕು. ಪ್ರೊಸೀಜರ್ ಗೊತ್ತಿದೆ. ನಿಮ್ ತರ ನಾವು ಕೂಡ ECIಗೆ ಕೊಡ್ತೀವಿ. ನಮ್ಮಲ್ಲಿ ಇಷ್ಟು BLA 1 ಇದಾರೆ, ಇಷ್ಟು BLA 2 ಗಳಿದ್ದಾರೆ, ಅವರಿಗೆ ನಮ್ಮ ಪಕ್ಷದಿಂದ ಅಧಿಕಾರ ಕೊಡ್ತೀವಿ. ನೋಡಿ ಸರ್, ನಿಮ್ಮ ಒಂದು ದುರಾಲೋಚನೆ ಏನಿದೆ SIR ಇಟ್ಕೊಂಡು, ಅದಕ್ಕೆ ನಾವು ಖಂಡಿತವಾಗ್ಲೂ ನೀವು SIRಗೆ ಬೆಂಬಲ ಇದೆ. ಅನ್ಯಾಯ ಹೇಳ್ತೀನಿ. ಇವ್ರದ್ದು ಒಂದು ಪ್ರೊಸೀಜರ್ ಇದೆ, ಸರ್ವೆ ಮಾಡ್ತಾರೆ. ನಾನು ಆಗ್ಲೇ ಹೇಳಿದೆ, ಇವ್ರದ್ದು ಪ್ರಬಲ ಪಕ್ಷ. ಪ್ರತಿ ಒಂದು ಬೂತ್ ಅಲ್ಲೂ ಅಥವಾ ಪೇಜ್ ಪ್ರಮುಖ ಏನು ಹೇಳಿದ್ರು ಆ ರೀತಿ ದೊಡ್ಡ ಮಟ್ಟದಲ್ಲಿ ಇವ್ರು ಬೆಳೆದಿದ್ದಾರೆ. ಈಗ ಅದನ್ನ ನಾವು ಮೆಚ್ಕೊಳ್ಳೇಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರ ಸಂಘಟನೆ ಆ ರೀತಿ ಇದೆ. ನಾವು ಅವ್ರನ್ನ ನೋಡಿ 100% ಅದನ್ನ ಕಲಿಬೇಕು. ಆದ್ರೆ ಇವರ ಒಂದು ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ಇವರ ಒಂದು ಮೆಜಾರಿಟಿ ಈ ಜಾಗದಲ್ಲಿ ಇಲ್ಲಿ ಗೆಲ್ಬಹುದು ಆ ರೀತಿ. ಈಗ ಇವ್ರದ್ದು ಇಲ್ಲಿ ಹೋಲ್ಡ್ ಇದೆ ಅಂತ ಅಂದಾಗ ಏನ್ ಮಾಡ್ತಾರೆ, ಅಲ್ಲಿ
ಅವರ BLAಗಳನ್ನ ಸ್ಟ್ರಾಂಗ್ ಮಾಡ್ತಾರೆ. ಏನ್ ಆಯ್ತಾ? ಸ್ಟ್ರಾಂಗ್ ಒಂದ್ ಮಾಡ್ತಾರೆ ನಿಮಿಷ ಮೇಡಮ್? ಸರ್, ಒಂದ್ ನಿಮಿಷ. ಸುಮ್ನೆ ನೀವು ನೀವು ರೀಲ್ ಬಿಡೋದೆಲ್ಲ ಕೇಳಕ್ ನೋಡಿ, ಬಂದಿಲ್ಲ ಅವ್ರದ್ದು ನಾನು. ಒಂದು ತಪ್ಪು ರೀಲ್ ಬಿಡೋದೆಲ್ಲ ನಾನು ಕೇಳಕ್ So, ಬಂದಿಲ್ಲ. ಏನ್ ಅಲ್ಲಿ ಸ್ಟ್ರಾಂಗ್ ಯಾವಾಗ ಮಾಡ್ತಾರೆ? ನೀವು ಕಾಂಗ್ರೆಸ್ ಸ್ವಲ್ಪ ಅಥವಾ ಬೇರೆ SIR ನ ಓದ್ಕೊಂಬನ್ನಿ, ಕಾನೂನು ಏನಿದೆ ಸರ್, ಅಂತ. ದಯವಿಟ್ಟು ನೀವು ಓದ್ಕೊಂಬನ್ನಿ. ನೀವು ಇಲ್ಲಿ ರೀಲ್ ಬಿಡೋದನ್ನ ನಾನು ಕೇಳಕ್ ಬಂದಿಲ್ಲ SIR ನಾನು ಇಲ್ಲಿ. ಟ್ರೈನಿಂಗ್ ಮಾಡ್ತಿರೋದು ಏನ್ ಅನ್ನೋ ಪಕ್ಕದಲ್ಲಿ ಸ್ಟ್ರಾಂಗ್ ನೀವು ಮಾಡ್ತಾರೆ? BLAಗಳನ್ನ ಅಪಾಯಿಂಟ್ ಮಾಡಿ ಕೆಲಸ ಮಾಡ್ತಾನೆ ಸರ್, ಅಷ್ಟೇ. ಸುಮ್ನೆ ರೀ. ಸ್ಟ್ರಾಂಗ್ ಏನ್ ಮಾಡ್ತಾರೆ? ಅಪಾಯಿಂಟ್ ನಿಮಗೆ ಒಂದ್ ನಿಮಿಷ. ನಿಮಗೆ ಯೋಗ್ಯತೆ BLAಗಳನ್ನ ನಿಮಗೆ ಯೋಗ್ಯತೆ ಇಲ್ಲ ಸರ್. 2000 BLA ಹಾಕಿದ್ದೀವಿ ಅಂತ ಹೇಳ್ತೀರಿ. 60,000 ಬೂತ್ಗಳಿದೆ. ಆ ಯೋಗ್ಯತೆ ಅಂತ ಮಾತಾಡಿ. ಬಾಯಿ ಬರೋದು. ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಏಜೆಂಟ್ಸ್ ಕರ್ನಾಟಕದಲ್ಲಿ ನೀವು ಏನಾದ್ರು ಮಾಡಿ ಬಿಜೆಪಿ ವಿರೋಧ ಮಾಡಬೇಕಷ್ಟೇ. ನೀವು ಕಾಂಗ್ರೆಸ್ ಏಜೆಂಟ್ಸ್. ನಿಮಗೆ ನಾಚಿಕೆ ಆಗಬೇಕು. SIR ಅಲ್ಲಿ ನಡೀತಿರ್ತಕ್ಕಂಥ ಭ್ರಷ್ಟಾಚಾರನ ನಿಮಗೆ ನೈತಿಕತೆ ಇದ್ರೆ ವಿರೋಧ ಮಾಡಿ. ವಿರೋಧ ಮಾಡಿ. ಇವ್ರು ಮಾಡ್ತಿರ್ತಕ್ಕಂಥ ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ, ಕಲ್ಯಾಣ ಮಂಟಪಗಳಲ್ಲಿ, ಅಂಗನವಾಡಿಗಳಲ್ಲಿ ಮಾಡ್ತಿದ್ದಾರಲ್ಲ, ವಿರೋಧ ಮಾಡಿ. ಅಧಿಕಾರಿಗಳ ಪರ ನಿಲ್ಲಿ. ಅಧಿಕಾರಿಗಳು ಪ್ರೆಷರ್ ಆಗ್ತಾ ಇದ್ದಾರೆ. ಪಾಲಿಸ್ಕೊಳ್ಳಿ. ಅಧಿಕಾರಿಗಳು ಸಾವಿಗಳಾಗ್ತಾ ಇದ್ದಾರೆ. ಆಟೋಟ ಮಾಡ್ಕೊಳ್ತಾ ಇದ್ದಾರೆ. ಹೋರಾಡಲಿ. ಆಯ್ತು ಇರಿ, ನೀವು ಒಂದ್ ನಿಮಗೆ ಸೆಕೆಂಡ್, ಯೋಗ್ಯತೆ ಒಂದ್ ಇದ್ರೆ ಸೆಕೆಂಡ್, ಸರಿಯಾದ ಒಂದ್ ರೀತಿಯಲ್ಲಿ ಸೆಕೆಂಡ್, ಚುನಾವಣೆ ಒಂದ್ ಮಾಡ್ಕೊಳ್ಸಿ. ಸೆಕೆಂಡ್. ಆ ಈ ಯೋಗ್ಯತೆ ಗೌಡ, ಇಲ್ಲ ಒಂದ್ ಅಂದ್ರೆ ಸೆಕೆಂಡ್. ರೀ, ನಾವು ಮಾಡ್ತಾ ಇದೀರಿ ರೀ. ನೀವು ಮೊದಲು ಕಾನೂನು ಅರ್ಥ ಮಾಡ್ಕೊಳ್ಳಿ. ಕಾನೂನು ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ಇವತ್ತು ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, MLAಗಳು ಏನ್ ಮಾಡ್ತಾರೆ, ಯಾವ ನ್ಯಾಷನಲ್ ಪಾರ್ಟಿ ರೀ ನಿಮ್ದು? ಎಷ್ಟು ಜನ ಇದ್ದಾರೆ ನಿಮ್ ಏಜೆಂಟ್ಸ್ ಕರ್ನಾಟಕದಲ್ಲಿ? ಎಷ್ಟು ಜನ ಇದ್ದಾರೆ ನಿಮ್ ಏಜೆಂಟ್ಸ್? ಹೇಳ್ರಿ ಎಷ್ಟು ಜನ ಇದ್ದಾರೆ ಅಂತ. ನಿಮಗೆ ಅವಶ್ಯಕತೆ ಇಲ್ಲ. ಆದ್ರೆ ಒಂದು ವಿಚಾರ ತಿಳ್ಕೊಳ್ಳಿ, ರಾಮನ ಹೆಸರಲ್ಲಿ ನೀವು ಚುನಾವಣೆ ಗೆಲ್ಲೋದಲ್ಲ. ಈ SR ಮೂಲಕ ನೀವು delete ರಾಮನ ಮಾಡ್ಕೊಳ್ಳಿ. ಹೆಸರು ರಾಮ ಮಂದಿರ ಕಟ್ಟೋರು ನಾವೇ. ರಾಮನ ಹೆಸರು ಅಧಿಕಾರ ತಂದಿದ್ದೀವಿ. ನಿಮಗೆ ಆ ತಾಕತ್ತಿಲ್ಲ. ಅದಕ್ಕೆ ಮಕ್ಕಳು ಮನೆ ಕಳಿಸಿದ್ದಾರೆ. ನಿಮ್ಮ ನಾಯಕ ಉಷಾ ಅವರೇ, enough. Delete. This is not fair. One second. One second. It's enough. Is enough. ತಡೀರಿ. One second. One second. ಆಡಿಯೋ ಮ್ಯೂಟ್ ಆಗಿದೆ. ಕೂಗಾಡಬೇಡಿ, ಕಿರ್ಚಾಡಬೇಡಿ. ಆಡಿಯೋ ಮ್ಯೂಟ್ ಆಗಿದೆ. ಪ್ಲೀಸ್ ಯು ಗೋ ಹೆಡ್. ಆಡಿಯೋ ಮ್ಯೂಟ್ ಆಗಿದೆ ನಿಮ್ದು. ಭುವನ ಗೌಡ ಅವ್ರ ಮೇಲೆ ಆರೋಪಗಳು, ಈಗ ಅವ್ರ ಸಾವಿನ ಬಗ್ಗೆ ಕೆಲವೊಂದು ಆರೋಪಗಳು ಓಡಾಡ್ತಾ ಇದೆ. ನಿಮಗ್ ಬಂದಿರೋ ಮಾಹಿತಿ ಏನು? ಆ ಹೆಣ್ಮಗಳು ಈ ವಿಚಾರಕ್ಕೆ ಸ್ಟ್ರೆಸ್ ತಗೊಂಡೇ ಹಾಗಾಯ್ತು ಅಂತನಾ? ಮನೆಯವರು ಏನ್ ಹೇಳ್ತಾರೆ? ನಿಮ್ ಗಮನಕ್ಕೆ ಬಂದಿರೋ ವಿಚಾರ ಏನು? ಅಂದ್ರೆ ಮೇಡಮ್, ಸಮಸ್ಯೆ ಏನು ಅಂತಂದ್ರೆ ಇನ್ನೂ ಹೆಚ್ಚಿನ ಸಿಬ್ಬಂದಿಗಳಿಗೆ ನಿಯೋಜನೆ ಮಾಡಬೇಕಾಗಿತ್ತು. ನನ್ನ ಪ್ರಕಾರ ನನಗೊಂದು ಸಲಹೆ ಕೊಡಬೇಕು ಅಂತ ಹೇಳಿ ನನ್ಗನ್ಸುತ್ತೆ. ಏನು ಅಂತಂದ್ರೆ ಸರ್ಕಾರ ಏನು BLO ನಾವು ನೇಮಕ ಆಗಿದ್ದೀವಿ, ಕಡಿಮೆ ಬೀಳ್ತಾ ಇದ್ದೀವಿ. ಆಮೇಲೆ ಅವರಿಗೆ ಸಹಾಯ ಮಾಡೋದಕ್ಕಾಗಿ ಅಂಗನವಾಡಿ ಕಾರ್ಯಕರ್ತರು ಏನಿದ್ದಾರೆ, ಅಂಗನವಾಡಿ ಶಿಕ್ಷಕರು ಏನಿದ್ದಾರೆ, ಅವ್ರಿಗೂ ಕೂಡ ಹಾಕಬೇಕಾಗಿತ್ತು. ಆಮೇಲೆ ಹೊರಗುತ್ತಿಗೆ ಏನಂತ ನಾವು ಹೇಳ್ತಾ ಇದೀವಿ, ಅವ್ರಿಗೂ ಕೂಡ ಇದಕ್ಕೆ ನೇಮಕ ಮಾಡಬೇಕಾಗಿತ್ತು. ಯಾಕೆ ಅಂತಂದ್ರೆ ಅವ್ರನ್ನ ಸಹಾಯ ಮಾಡೋದಕ್ಕೆ 3,000 ಬಂಡಲ್ನ ಎತ್ಕೊಂಡು ಒಬ್ರು ಸರ್ಕಾರಿ ನೌಕರ ಮನೆಗೆ ಎತ್ಕೊಂಡು ತಿರ್ಗಾಡ್ಬೇಕು ಅಂತ ಹೇಳಿದ್ರೆ ಅದರ ಪ್ರಾಕ್ಟಿಕಲ್ ಪ್ರಾಬ್ಲಮ್ ನೀವು ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ಅದು ನಮ್ಮ ಮೇಲೆ ಒತ್ತಡ ಇರುತ್ತೆ ಅಂತ ಹೇಳಿ. ಸರ್ಕಾರಿ ನೌಕರರಂತಂದ್ರೆ ಗುಲಾಮರಲ್ಲ, ಅವರು ಕೆಲಸ ಮಾಡ್ತಕ್ಕಂಥದ್ದು ನಾವು ಮನುಷ್ಯರೇ. ನಮ್ಮನ್ನು ಕೂಡ ಸಹಾಯ ಮಾಡಿ ಮತ್ತೆ ವ್ಯವಸ್ಥೆನ ಸರಿಯಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು, ಎಲ್ಲರ ಕಡೆಯಿಂದ ನಾವು ಸಹಾಯನ ನಿರೀಕ್ಷೆ ಮಾಡ್ತೇವೆ. ಅವರ ಮೇಲೆ ಒತ್ತಡ ಕಾರಣ ಇರುತ್ತೆ. ಯಾಕೆ ಅಂತಂದ್ರೆ ಅದು ನಾವು ಪ್ರಾಕ್ಟಿಕಲ್ ಫೀಲ್ ಮಾಡ್ತೀವಿ, ನಮಗ್ ಗೊತ್ತಿದೆ. ಕಂಪ್ಲೇಂಟ್ಗಳು ಬಂದಿದ್ದಾವ ಹೆಣ್ಮಕ್ಳು ಕಡೆಯಿಂದ ಎಲ್ಲ? ಹೌದು, ಬಂದಿದೆ, ತುಂಬಾ ಬಂದಿದೆ. ಏನೇನಂತಾರೆ? ಎಲ್ಲಾ ಕಡೆ ಬಂದಿರೋದೇನಂದ್ರೆ ಶೌಚಾಲಯಗಳಿಲ್ಲ ಹೆಣ್ಮಕ್ಳಿಗೆ, ಒಬ್ಬೊಬ್ಬರಿಗೆ ಹಾಕಿದ್ದಾರೆ. ಹೋಗ್ಬೇಕು ಅಂತಂದ್ರೆ ಮನೆಗಳಿಗೆ ಹೋಗ್ಬೇಕಾದ್ರೆ 7 ಗಂಟೆ ಮೇಲೆ 8 ಗಂಟೆ ಮೇಲೆ ಅವ್ರ ಮನೆಗೆ ಹೋದಾಗ ಒಬ್ಬೊಬ್ರು ಇರ್ತಾರೆ, ಯಾರಾದ್ರೂ ಒಬ್ರು. ನಾನು ಲೈವ್ ಆಗಿ ನೋಡಿದೀನಿ ಒಂದ್ಸಲ ಹೋದಾಗ. ಕೆಲವರು ಬಟ್ಟೆ ಸರಿಯಾಗಿ ಹಾಕೊಂಡಿರಲ್ಲ, ಆ ತರ ಬಂದು ಹೊರಗಡೆ ಮಾತಾಡ್ತಾರೆ. ಕೆಲವರು ಬೈತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಹೆಣ್ಮಕ್ಳು ಅಂತೇಳಿ ನಿಮ್ ಮಾಡೋ ಕೆಲಸ ಇಲ್ವಾ ಅಂತ ಹೇಳ್ತಾರೆ. ಇದನ್ನೆಲ್ಲಾನು ಅನ್ನಿಸ್ಕೊಂಡು ನಾವು ಇವತ್ತು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ ಸರ್ಕಾರಿ ಕೆಲಸ ಮಾಡ್ತಾ ಇದೀವಿ ಅಂತಾನೆ ಮಾಡ್ಬೇಕಾ, ಇಲ್ಲ ಈ ತರ ಮಾಡ್ಬೇಕಾ ಅಂತ ನಮ್ಗೆ ಅರ್ಥ ಆಗ್ಲಾರ್ದಂತ ಆಗಿದೆ. ಇನ್ನೂ ಹೆಚ್ಚಿನ ಸಿಬ್ಬಂದಿಗಳಿಗೆ ಹಾಕ್ಬೇಕು. ಮತ್ತೆ ಮಹಿಳಾ ನೌಕರರು ಎಲ್ಲಿ ನೇಮಕ ಮಾಡ್ತಿರೋ ಅಲ್ಲಿ ಒಬ್ಬರು ಪೊಲೀಸನ್ನ ಕೊಡಿ ಅಂತೇಳಿ ನಾನು ಸಲಹೆಯನ್ನ ಅಂದ್ರೆ ಕೇಳ್ಕೊಳ್ತೇನೆ. ಕಾರ್ಯಕ್ರಮವನ್ನು ಭುವನ್ ಅವ್ರ ಬಗ್ಗೆ ಆಕ್ಸಿಡೆಂಟ್ ನಾನು ಬಹಳ ಹತ್ತಿರದಿಂದ ನೋಡಿದವನು. ಮರಳೂರು ದಿಣ್ಣೆ ಅಂತ ಹೇಳಿ ತುಮಕೂರು ಹತ್ರ ಆಕ್ಸಿಡೆಂಟ್ ಆಗಿತ್ತು. ಅದ್ರ 1 ಕಿಲೋಮೀಟರ್ ಹಿಂದೆ ನಾನು ಬರ್ತಾ ಇದ್ದೆ. ನನ್ನ ಕಾರ್ ಹೋಗ್ತಾ ಇತ್ತು, ನನ್ನ ಕಾರ್ನ ಓವರ್ಟೇಕ್ ಮಾಡ್ಕೊಂಡು ಹೋದ್ರು ಅವರು. ಪಾಪ ಅವ್ರಿಗೆ ಭಾಳ ಸ್ಪೀಡಲ್ಲಿ ಹೋದ್ರು. ಯಾಕೆ ಹೋದ್ರು ಅಂತಂದ್ರೆ ಅಷ್ಟು ಪ್ರೆಷರ್ ಇತ್ತು. ಶುಭಾ ಕಲ್ಯಾಣ್ ಅಂತ ಏನು DC ಅವರು ಇದ್ದಾರೋ, ಹೆಚ್ಚು ಸಿಬ್ಬಂದಿಗಳನ್ನು ಹಾಕಬೇಕು ಅಂತೇಳಿ ನಮ್ಮ ಸುರೇಶ್ ಗೌಡರು, ಜ್ಯೋತಿ ಗಣೇಶ್ ಅವರು ಮೊದಲಿಂದಲೂ ಸಹ ಅವ್ರ ಮೇಲೆ ಹೇಳ್ತಾ ಇದ್ರು ಸಹ ಎಲ್ಲೋ
ಒಂದು ಕಡೆ ಇವರ ಒಂದು ನೆಗ್ಲಿಜೆನ್ಸಿ ಇಂದ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮೆಂಟಲ್ ಪ್ರೆಷರ್ ಇಂದ ಆ ಹೆಣ್ಮಗಳು ಇವತ್ತು ಜೀವ ಕಳ್ಕೊಳ್ಳಂಗಾಯ್ತು. ಸೊ ಇವತ್ತು ಈ ಡಿ ಸಿಗಳಿದಾರಲ್ಲ, ಎಲ್ಲಾ ಡಿಸ್ಟಿಕ್ಗಳ ಡಿ ಸಿಗಳು ಇದನ್ನ ಕ್ರಮಗಳನ್ನ ಕೈಗೊಳ್ಬೇಕು. ಎಲ್ಲೆಲ್ಲಿ ಕಡಿಮೆ ಸ್ಟಾಫ್ಗಳಿದಾರೋ ಅವ್ರನ್ನ ಜಾಸ್ತಿ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಿದಾಗ ಇಂಥ ಘಟನೆಗಳನ್ನ ಕಡಿಮೆ ಮಾಡ್ಬೋದು. ಯಾಕೆಂದ್ರೆ ಒಂದು ಜೀವ ಹೋಗಿದ್ದು ವಾಪಸ್ ಬರೋದಿಲ್ಲ, ಅದಕ್ಕೊಂದು ಬೆಲೆ ಇದೆ. ಒಂದು 26-27 ವರ್ಷದ ಹೆಣ್ಮಗಳು, ಆ ಹೆಣ್ಮಗಳು ಪಾಪ ಇನ್ನು ಮದ್ವೆನೂ ಸಹ ಆಗಿಲ್ಲ, ಕನಸುಗಳನ್ನ ಕಂಡಿದ್ದಂತ ಹೆಣ್ಮಗಳು ಜೀವ ಹೋಗಿದೆ ಅಂತಂದ್ರೆ ಇದಕ್ಕೆ ಕಾರಣ ಅಲ್ಲಿದ್ದಂತ ಚುನಾವಣಾಧಿಕಾರಿಗಳು, ಡಿಸಿಗಳು. ದಯಮಾಡಿ ಇದ್ರ ಮೇಲೆ ಕ್ರಮ ಕೈಗೊಳ್ಬೇಕು, ಈ ತರ ವಿಚಾರಗಳ ಮೇಲೆ. ಎಸ್, ಎನಿವೆ ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. 4 ಜನಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಕಾಂಗ್ರೆಸ್ ವಕ್ತಾರಿಗೆ ಪ್ರಶ್ನೆ ಕೇಳಬೇಕು. ಬಟ್ ನಮ್ಮ ಸ್ಟುಡಿಯೋದಲ್ಲಿರುವ ಕಾಂಗ್ರೆಸ್ ವಕ್ತಾರರಿಗೆ ಮಾತು ಬರಲ್ಲ, ಮೂಕರಾಗಿದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷ ವಕ್ತಾರರನ್ನ ಕಳಿಸಲ್ವಂತೆ. ಅಲ್ಲ ರೀ, ಜನರಿಗೆ ಉತ್ತರ ಕೊಡ್ಬೇಕಲ್ವಾ, ನೀವು ಮಾಧ್ಯಮದವ್ರಿಗೆ ಉತ್ತರ ಕೊಡ್ಬೇಕಲ್ವಾ? SIR ಅನ್ನೋದನ್ನ ನಿಮ್ಮ ಮೂಗಿನ ನೇರಕ್ಕೆ ಬಳಸ್ಕೊತಾ ಇದ್ದೀರಿ. ಮಸೀದಿಗಳಲ್ಲಿ, ಮಠಗಳಲ್ಲಿ, ಚರ್ಚ್ಗಳಲ್ಲಿ, ಮದುವೆ ಮಾಡೋ ಛತ್ರದಲ್ಲಿ ಜನರನ್ನ ಗುಡ್ಡೆ ಹಾಕಿ BLOಗಳು ನೀವು ಹೇಳ್ದಂಗೆ ಕೇಳ್ತಾ ಇದ್ದಾರಂತೆ. ನನ್ನ ಆರೋಪ ಅಲ್ಲ, ಜನರ ಆರೋಪ, ವಿರೋಧ ಪಕ್ಷದವರ ಆರೋಪ. ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಯಾರು? ನೀವುಗಳು. ಪ್ರಶ್ನೆ ಕೇಳುವ ಸಾಮರ್ಥ್ಯ ನಮಗಿದೆ, ಉತ್ತರ ಕೊಡುವ ಧೈರ್ಯ ನಿಮ್ಮ ಪಕ್ಷದ ವಕ್ತಾರರಿಗೂ ಇರಬೇಕು. ಹಿಂಗೆ ಅಂಜ್ಕೊಂಡು, ಅಳ್ಕೊಂಡು, ಹೆದರ್ಕೊಂಡು ಅಥವಾ ಇನ್ಯಾವುದೋ ನೆಪಗಳನ್ನ ಇಟ್ಕೊಂಡು ನಾವು ಕಳ್ಸಲ್ಲ, ಹಾರ್ಷಕ್ಕೆ ಕೇಳ್ತಾರೆ, ನೇರವಾಗಿ ಕೇಳ್ತಾರೆ, ಇನ್ನೇನು ಸುತ್ತಿ ಬಳಸಿ ಕೇಳಕ್ಕಾಗತ್ತಾ? ಕೆಲವೊಬ್ರು ನೋಡಿಲಿ, ಹೆಣ್ಮಕ್ಳಿಗೆ ಹಿಂಗೆ ಸ್ಟ್ರೆಸ್ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ ಅಂತ ಇದ್ದಾರೆ. ಸಾಲ್ವ್ ಮಾಡ್ಬೇಕಾಗಿರೋದು ಯಾರು? ಹೆದರಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು, ಅಧಿಕಾರದಲ್ಲಿ ಇದ್ದೀವಿ ಅಂತ ಅನ್ನುವ ಆರೋಪ ಇದೆ. ಅಗೇನ್ ವಿದ್ಯಾಮಲ್ನಾಡ್ ಆರೋಪ ಅಲ್ಲ, ಅದು ಸಾಮಾನ್ಯ ಜನರ ಆರೋಪ, ಸಮಾಜದವರ ಆರೋಪ, ವಿರೋಧ ಪಕ್ಷದವರ ಆರೋಪ. ಉತ್ತರ ಕೊಡೋದು ಬಿಟ್ಟು ಕೇಳ್ತಾ ಹೋದ್ರೆ 1000 ಪ್ರಶ್ನೆ ಇದೆ ಕಾಂಗ್ರೆಸ್ಗೆ. ಏನ್ ಮಾಡೋಣ? ಸ್ಟುಡಿಯೋದಲ್ಲಿರುವಂತಹ ವಕ್ತಾರರು ಮೂಕರಾಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಸೊ ಇನ್ನು ಮುಂದಿನ ದಿನಗಳಲ್ಲಾದರೂ ಇಂತಹ ತಪ್ಪುಗಳನ್ನು ತಿದ್ಕೊಂಡು ಮುಂದುವರಿತಾರ, ಕಾದ್ ನೋಡೋಣ ಅಂತ ಹೇಳ್ತಾ, SIR ಮಹಾಭಾರತನೋ ಕುರುಕ್ಷೇತ್ರನೋ ಮುಂದುವರಿಸ್ಕೊಂಡು ಹೋಗ್ತಾರಾ, ಸರಿ ಮಾಡ್ತಾರಾ, ಕಾದ್ ನೋಡೋಣ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ